ಇದು 2ನೇ ಸರಿ. ಬಸಮ್ಮ ಅವರು ಯಾವಾಗ್ಲಿಂತ್ರನೂ ನಮ್ಮೂರಲ್ಲಿ ಮಾಡೋಣ ಅವರು ಪಾಪ ಈ ಹಣವಾಳ ಸಲುವಾಗಿ ಭಾಳ ಇದನ್ನು ಮಾಡ್ತಾರೆ ಅವರು. ಅದೇ ರೀತಿ ಮಾಡೋಣ ಅಂತ ಹೇಳಿ ಬಂದು ಇವಾಗ ಟೈಮ್ ಕೊಟ್ಟು ಬಂದು ಈ ಸ್ಫೂರ್ತಿ ಸಲಹೆ ಗ್ರಾಮೀಣ ಅಭಿವೃದ್ಧಿ ಅವರು ನಮ್ಗೆ ಕೈ ಜೋಡಿಸಿ ಇದೊಂದು ಕಾರ್ಯಕ್ರಮ ಇಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ವಂದನೆಗಳನ್ನು ತಿಳಿಸ್ತೀನಿ. ಅದೇ ಮುಂದಿನ ದಿನಗಳಲ್ಲಿ ಇಲ್ಲಿ ಒಂದು ಒಳ್ಳೆ ಮೆಡಿಕಲ್ ಕ್ಯಾಂಪ್ ಮಾಡಿಸೋಣ ಅಂತ. ಮತ್ತು ಈ ಸ್ಕೂಲಿಗೆ ಯಾವುದೇ ರೀತಿ ನಮ್ಗೆ ಯಾವುದು ನಮ್ಮ ಸಂಸ್ಥೆಗೆ ಅವಕಾಶಗಳನ್ನು ಬಂದರೂ ಮಕ್ಕಳಿಗೆ ನಾವು ಅನುಕೂಲ ಮಾಡಿಕೊಡ್ತೀವಿ ಅಂತಲೂ ಹೇಳ್ತಾ ಇದ್ದೀವಿ. ಮಕ್ಕಳು ನಾಳೆ ಪೋಷಿಸ್ತಾರೆ ಅಂತೇಳಿ ನೀವೆಲ್ಲರೂ ಚೆನ್ನಾಗಿ ಒಳ್ಳೆ ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಒಳ್ಳೆ ಪೊಸಿಷನಲ್ಲಿ ಇರಬೇಕಂತ ನಾನು ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆಲ್ಲರೂ ಹೃದಯಪೂರ್ವಕ ಧನ್ಯವಾದಗಳು. ಸ್ಕಾಲರ್ಶಿಪ್ ಥರ ನಮ್ಮ ಸಂಸ್ಥೆಯಿಂದ, ರೋಟರಿ ಸಂಸ್ಥೆಯಿಂದ ನಾವು ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ. ಅದೇ ರೀತಿ ನೀವೆಲ್ಲರೂ ಚೆನ್ನಾಗಿ ಓದ್ಬಿಟ್ಟು ಒಳ್ಳೆ ಮಾರ್ಕ್ಸ್ ರ್ಯಾಂಕ್ ತಗೊಂಬಂದ್ರೆ ನಿಮ್ಗೆ ಓದಿಸ್ಲಿಕ್ಕೆ ನಮ್ಮ ಕೈಯಲ್ಲಿ ಎಷ್ಟು ಅನುಕೂಲ ಆಗುತ್ತೆ ನಿಮ್ಗೆಲ್ಲರಿಗೂ ಮನಸ್ಫೂರ್ತಿಯಾಗಿ ನಾವು ಮಾಡಿಕೊಡ್ತೀವಿ. ವಿದ್ಯಾರ್ಥಿ ಜೀವನ ಹೇಗಿರುತ್ತದ ಅಂದರೆ ಬಹಳ ಗಂಭೀರ ಸ್ಥಿತಿಯಲ್ಲಿ ಆಲೋಚನೆ ಮಾಡುವಂತಹ ಶಕ್ತಿಯನ್ನು ಹೊಂದಿರೋ ನಾವು ವಿಶೇಷವಾಗಿ ಪ್ರೌಢಶಾಲಾ ಮಕ್ಕಳನ್ನು ಯಾಕೆ ಗುರಿಯಾಗಿ ತೆಗೆದುಕೊಂಡ್ವಿ ಅಂತ ಹೇಳಿದರೆ ಇದಕ್ಕೆ ಅಡಲ್ಟ್ ಏಜ್ ಅಂತ ಹೇಳ್ತಾರೆ. ಮಕ್ಕಳಿಗೆ ಹದಿಹರಿಯದ ವಯಸ್ಸಿನ ಹುಡುಗರು ಅಂತ ಹೇಳ್ತಾರೆ. ಇವರಿಗೆ ಜೀವನ ಮಟ್ಟವನ್ನು ಯಾವ ರೀತಿಯಾಗಿ ಅರ್ಥೈಸ್ಕೊಳ್ಬೇಕು ಅನ್ನೋದು ಬಹಳ ಗೊತ್ತಿರುವಂಥ ಡಿಸೈಡ್ ಮಾಡುವಂಥದ್ದು. ಯಾವ ರೀತಿ ನಾವು ದೊಡ್ಡವರಾಗಿದ್ದೀವೋ ಚಿಕ್ಕವರಾಗಿದ್ದೀವೋ ಅನ್ನೋದೇ ಕನ್ಫ್ಯೂಷನ್ನಲ್ಲಿ ನಾವು ಜೀವನವನ್ನು ಮಾಡ್ತಾ ಇದ್ದೀವಿ. ಅತ್ತಾಗ ಮನೆಯಾಗೆಲ್ಲ ಬೈತಿರ್ತಾರ, ದೊಡ್ಡವನಾಗಿ ನಿನಗೆ ತಿಳಿಯೋದಿಲ್ಲ ಅಂತೇಳಿ. ಶಾಲೆಯಾಗ ಬರ್ತೀವಿ, ಇನ್ನೂ ನಮ್ಮ ಸಣ್ಣ ಮಕ್ಕಳು ಥರ ಟ್ರೀಟ್ ಮಾಡ್ತಿರ್ತಾರ. ನಾವು ದೊಡ್ಡವರಾಗಿವೋ ಸಣ್ಣವರಾಗಿವೋ? ದೊಡ್ಡವರಾಗಿದ್ದೀವಿ. ಈ ವಯಸ್ಸಲ್ಲಿ ನೀವು ಜೀವನದ ಪಾಠವನ್ನು ತಿಳಿದುಕೊಳ್ಳುವಂತಹ ಶಕ್ತಿಗಳು ನೀವಾಗಿರ್ತೀರಿ. ಮುಂದೆ ಜೀವನದಲ್ಲಿ ಯಾವುದನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕು, ಜೀವನದಲ್ಲಿ ನಾವು ಹೇಗೆ ಜೀವನವನ್ನು ಮಾಡಬೇಕು, ಮುಂದಿನ ಜೀವನವನ್ನು ಯಾವ ರೀತಿಯಾಗಿ ಕಟ್ಟಿಕೊಳ್ಬೇಕು ಅನ್ನೋದನ್ನು ನೀವೇನು ಮಾಡಬೇಕಾಗ್ತದೆ, ತಿಳಿದುಕೊಂಡು ಜೀವನವನ್ನು ಮಾಡಬೇಕಾಗ್ತದೆ. ಆದರೆ ಒಂದು ವ್ಯವಸ್ಥಿತವಾದಂತಹ ಶಿಕ್ಷಣದ ಮಾರ್ಗಗಳು ನಿಮಗೆಲ್ಲ ಗೊತ್ತಿದೆ. ಮನುಷ್ಯನಿಗೆ ಔಪಚಾರಿಕ ಮತ್ತು ಅನೌಪಚಾರಿಕವಾಗಿ ಎರಡೂ ರೀತಿಯ ಶಿಕ್ಷಣಗಳು ಬಹಳ ಅವಶ್ಯಕತೆ ಇರ್ತದೆ. ಔಪಚಾರಿಕವಾಗಿ ನಾವೆಲ್ಲ ಶಾಲೆಗಳಲ್ಲಿ ಕಲಿತೇವೆ, ಶಿಕ್ಷಕರು ನಮಗೆಲ್ಲ ಕಲಿಸ್ತಾರೆ, ಅದನ್ನು ನಾವು ಅಭ್ಯಾಸಿಸ್ತೇವೆ. ಅನೌಪಚಾರಿಕವಾಗಿ ಇನ್ನು ನಾವು ಮನೆಗಳಲ್ಲಿ ಯಾವ ರೀತಿಯಾಗಿ ಕಲಿಬೇಕಾಗಿದೆ ಅದು ಬಹಳ ಮುಖ್ಯ ಐತಿ. ಪಾಠ ಜೀವನದ ಕೌಶಲ್ಯವನ್ನ ಕಲಿಸಿಕೊಡ್ತದ, ಆದರೆ ಇಡೀ ಜೀವನವನ್ನ ಕೊಡುವುದಿಲ್ಲ. ಜೀವನವನ್ನ ಕಟ್ಟಿಕೊಳ್ಳುವಂತಹ ಶಕ್ತಿ ಏನಿರ್ತದಲ್ಲ, ಅದು ಅನೌಪಚಾರಿಕ ಜೀವನವನ್ನ ನೀವು ಕಲಿತಾಗ ಮಾತ್ರ ಅದು ಸಾಧ್ಯ ಆಗ್ತದ. ಈಗ ಶಾಲೆಯಲ್ಲಿ ಹೇಳ್ತಾರ, ನಾಣ್ಣುಡಿಯಲ್ಲಿ ಹೇಳ್ತಾರ, ಹಿಂದೆ ಗುರು ಇರಬೇಕು, ಚಲೋ ಅಲ್ಲ ಅದ, ಹಿಂದೆ ಮುಂದೆ ಗುರಿ ಇರಬೇಕು. ಹಿಂದೆ ಗುರು ಅದಾನ, ಮುಂದ ಗುರಿ ಐತಿ. ಆದ್ರ ಮಧ್ಯೆ ಇರುವಂತ ನಾವುಗಳು ವಿದ್ಯಾರ್ಥಿಗಳು ಏನಿದ್ದೀವಲ್ಲ, ಮಕ್ಕೊಂಡು ನಿದ್ದೆ ಮಾಡಿದ್ರೆ ಗುರಿ ಮುಟ್ಟಕ್ ಸಾಧ್ಯ ಆಕೈತೇನೆ? ಇಲ್ಲ. ಆ ಗುರಿಯತ್ತ ನಿರಂತರವಾಗಿ ಕೆಲಸವನ್ನ ಮಾಡಬೇಕಾಗಿರ್ತದ. ಆ ಗುರಿಯತ್ತ ನಿರಂತರವಾಗಿ ಪರಿಶ್ರಮವನ್ನ ಮಾಡಬೇಕಾಗ್ತದ. ಸತತ ಅಭ್ಯಾಸದಲ್ಲಿ ನಾವು ತೊಡಗಬೇಕಾಗ್ತದ. ಹಾಗಾದಾಗ ಮಾತ್ರ ನಾವು ಗುರಿ ತಲುಪಲಿಕ್ಕೆ ಸಾಧ್ಯ. ಒಬ್ಬ ವಚನಕಾರ ಹೇಳ್ತಾನ, ಮಣ್ಣು ಮಾಡುವುದರಲ್ಲಿ ಮಡಿಕೆ ಮಾಡುವುದರಲ್ಲಿ ಮಣ್ಣೇ ಮೊದಲು, ತೊಡುಗೆ ಮಾಡುವುದರಲ್ಲಿ ಹೊನ್ನೆ ಮೊದಲು. ಮಡಿಕೆ ಮಾಡಬೇಕಾದ್ರೆ ಮಣ್ಣು ಬೇಕ, ತೊಡುಗೆ ಮಾಡಬೇಕಾದ್ರೆ ಹೊನ್ನು ಬೇಕ. ಇನ್ನ ಸಮಾಜಕ್ಕೆ ಉತ್ತಮ ನಾಗರಿಕರನ್ನು ಸೃಷ್ಟಿಸಬೇಕಾದ್ರೆ ಏನ್ ಬೇಕು? ಒಬ್ಬ ಉತ್ತಮ ವಿದ್ಯಾರ್ಥಿಗಳು ಬೇಕು. ಆ ಉತ್ತಮ ವಿದ್ಯಾರ್ಥಿಗಳು ನೀವಾದಾಗ ಮಾತ್ರ ಏನಾಗ್ತೀರಿ? ಮುಂದೆ ಉತ್ತಮ ಪ್ರಜೆಗಳಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದ. ಉತ್ತಮ ನಾಗರಿಕರಾಗಿ ಸಮಾಜದಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದ. ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಹೇಳ್ಬಿಡ್ತಾರ.
ಆ ಬಂಗಾರದ ಜೀವನವನ್ನ ಒಡವೆ ರೀತಿ ಮಾಡಿ ಒಂದು ಮೂರ್ತಿಗೋ ಒಬ್ಬ ವ್ಯಕ್ತಿಗೋ ಹಾಕೊಂಡು ಅದನ್ನ ಮೆರೆದಾಗ ಆ ಬಂಗಾರಕ್ಕೆ ಏನಾಗ್ತದ, ಬೆಲೆ ಬರ್ತದ. ಸ್ಟೂಡೆಂಟ್ ಲೈಫ್ ಅನ್ನ ನಾವು ಬಂಗಾರ ಅಂತ ಅನ್ಕೊಂಡು ಹೆಂಗ್ ಬೇಕಂಗ ವಿಚಾರ ಮಾಡಿ ಅದನ್ನ ಮಾರಿಬಿಟ್ವಿ ಅಂದ್ರೆ ಏನಾಗ್ತದೆ, ಅದನ್ನ ಅನುಪಯುಕ್ತವಾಗಿ ಬಳಸಿಬಿಟ್ವಿ ಅಂದ್ರೆ ಏನಾಗ್ತದೆ, ಸ್ಪಾಯ್ಲ್ ಆಗಿಬಿಡ್ತದ. ಆ ಗೋಲ್ಡನ್ ಲೈಫ್ ಅನ್ನ ಯಾವ ರೀತಿ, ಯಾಕೆ ಗೋಲ್ಡನ್ ಲೈಫ್ ಅಂತ ಹೇಳಿದ್ರು ಅದನ್ನ ಅಂದ್ರೆ ಬರೀ ಎಂಜಾಯ್ ಮಾಡ್ಲಿಕ್ಕಲ್ಲ, ಜೀವನವನ್ನ ಕಟ್ಟಿಕೊಳ್ಳೋ ಅಮೂಲ್ಯ. ಯಾಕಂದ್ರ ಬಂಗಾರದ ಅಂಗಡಿಗೆ ಬಹಳ ಜನ ಹೋಗುದಿಲ್ಲ, ನಿಮಗೆ ಗೊತ್ತದ. ಯಾಕೆ ಹೇಳು, ಬಂಗಾರವನ್ನ ಖರೀದಿ ಮಾಡ್ಲಿಕ್ಕೆ ಬಹಳ ರೊಕ್ಕ ಬೇಕಾಗೈತಿ. ಬಹಳ ರೊಕ್ಕ ಬೇಕಾಗಿರೋದ್ರಿಂದ ಏನಕ್ಕೈತಿ, ಬಂಗಾರದ ಅಂಗಡಿಗೆ ಯೋಗ್ಯತೆ ಇರೋರು ಮಾತ್ರ ಹೋಗ್ತಾರ, ಹೌದಿಲ್ಲ? ಅದ್ರಂಗ ನಾವು ಬಂಗಾರಗಳಾಗಿವಿ, ಯೋಗ್ಯವಾದದ್ದು ನಮಗೆ ದೊರೀತಾ ಇದೆ ಶಿಕ್ಷಣ ಅನ್ನೋದು. ನಾವು ಏನಾಗಬೇಕು, ಉತ್ತಮ ಸಮಾಜದ ನಾಗರಿಕರು, ಉತ್ತಮ ಪ್ರಜೆಗಳು ಆಗಿ ಬೆಳಿಬೇಕಾಗಿರೋಂಥದ್ದನ್ನ ನಾವು ಕೇಳಬೇಕಾಗ್ತದ. ಸುಮ್ಮನೆ ಒಂದಿಷ್ಟು ನೋಟ್ಬುಕ್ ಕೊಟ್ಟ ತಕ್ಷಣ ಎಲ್ಲಾ ವಿದ್ಯಾರ್ಥಿಗಳು ಬರ್ತೈತಿ ಅಂತಲ್ಲ. ಅದು ಒಂದು ಸಣ್ಣ ಹುಲ್ಲುಕಡ್ಡಿ, ಹರಿಯೋ ನೀರಿನಲ್ಲಿ ಒಂದು ವಿರುವೆ ಹೊಂಟಿತ್ತು ಅಂದ್ರೆ ಅದು ಎದ್ದು ಬರ್ಬೇಕಂದ್ರೆ ಒಂದು ಹುಲ್ಲುಕಡ್ಡಿ ಹಾಸರದಿಂದಾನು ಬರ್ತದಂತ. ಅದ್ರಂಗ ನಾವು ಕೊಡುವುದು ಒಂದು ಸಣ್ಣ ಪುಟ್ಟ ವಿಷಯ ಆಗಿರಬಹುದು, ಅದನ್ನು ಉಪಯೋಗಿಸಿಕೊಳ್ಳುವಂತಹ ತಾಕತ್ ಏನೈತಲ್ಲ, ಅದನ್ನು ಉಪಯೋಗಿಸಿಕೊಳ್ಳುವಂತಹ ಶ್ರಮ ಏನೈತಲ್ಲ ನಿಮ್ಮ ಹತ್ರ, ಅದು ನೀವು ಅದನ್ನು ಸರಿಯಾಗಿ ಉಪಯೋಗಿಸಿಕೊಂಡಾಗ ನಾವು ಕೊಟ್ಟದ್ದು ಸಾರ್ಥಕ ಆಗ್ತೈತಿ. ಇಲ್ಲ ಅಂದ್ರೆ ಅದು ಸಾರ್ಥಕ ಆಗೋದಿಲ್ಲ. ಸಮಾಜದಿಂದ ಎಲ್ಲದನ್ನು ಕಲಿಯೋದಿರ್ತದೆ, ವಿದ್ಯಾರ್ಥಿಗಳು ತಿಳ್ಕೊಳ್ಬೇಕು. ಕೆಲವಂ ಬಲ್ಲವರಿಂದ ಕಲಿತು ಕೆಲವಂ ಶಾಸ್ತ್ರಗಳಂ ಕೇಳುತ್ತಂ, ಕೆಲವಂ ಸಜ್ಜನರ ಸಂಘದಿಂದ ರಿಯಲ್ ಸರ್ವಜ್ಞನಪ್ಪಂ ನರಂ ಪಳ್ಳ ಸಮುದ್ರವೈ ಹರಹರ ಶ್ರೀ ಚನ್ನಸೋಮೇಶ್ವರ ಅಂತ ಹೇಳ್ತಾರೆ. ಕೆಲವೊಬ್ಬರಿಂದ ತಿಳ್ಕೊಳ್ಬೇಕು, ಕೆಲವೊಂ ಬಲ್ಲವರಿಂದ ಕಲಿತು. ಇನ್ನು ಕೆಲವಷ್ಟು ಶಿಕ್ಷಕರು ನಿಮಗೆಲ್ಲ ಹೇಳ್ತಾರ, ಕೆಲವೊಂದು ಪಾಠಗಳನ್ನ ಹೇಳ್ತಾರ, ಅವೆಲ್ಲವುಗಳನ್ನ ನೀವು ತಿಳ್ಕೊಳ್ಬೇಕು. ಕೆಲವೊಂ ಶಾಸ್ತ್ರಗಳ ಸ್ವಯಂ ನೀವು ಶಾಸ್ತ್ರಗಳನ್ನ ಅಥವಾ ಪುಸ್ತಕಗಳನ್ನ ಓದುವುದ್ರ ಮೂಲಕ ತಿಳ್ಕೊಳ್ಬೇಕು. ಕೆಲವೊಂದುಗಳನ್ನ ಸಜ್ಜನರ ಸಂಘದಿಂದ, ನಿಮ್ಮ ಉತ್ತಮವಾದ ಸ್ನೇಹಿತರ ಸಂಘದಿಂದ ಕಲಿಬೇಕಾಗ್ತದೆ. ಪ್ರಕೃತಿ ನಮಗೆ ನಿರಂತರವಾಗಿ ಕಲಿಸ್ತಾ ಬರ್ತದೆ. ಪ್ರಕೃತಿಯಲ್ಲೇ ನಾವು ನಿರಂತರವಾಗಿ ಕಲಿತಾ ಇರ್ತೇವೆ. ಆದ್ರೆ ನಾವೀಗ ಪ್ರಕೃತಿಯಿಂದ ಕಲಿತಾ ಇಲ್ಲ, ಮನೆಗಳಿಂದ ಕಲಿತಾ ಇಲ್ಲ, ಎಲ್ಲದನ್ನು ಏನ್ ಮಾಡ್ತಾ ಇದ್ದೀವಿ, ಮೊಬೈಲ್ಗಳಿಂದ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ, ಹೌದಿಲ್ಲ? ನಮಗೀಗ ಕ್ಲಾಸ್ ಬಿಟ್ಟ ತಕ್ಷಣ ಏನಾಗ್ತಾ ಇದೆ, ಮೊಬೈಲ್ಗಳ ಬಳಕೆಗೆ ನಾವು ಬ್ಯುಸಿ ಆಗಿಬಿಡ್ತೇವೆ. ಮನೆಯಲ್ಲಿರುವ ಸದಸ್ಯರುಗಳಿಂದ, ಮನೆಯಲ್ಲಿರುವ ಹಿರಿಯರನ್ನ ಮಾತನಾಡಿಸುವುದು, ಅವ್ರ ಜೊತೆಗೆ ಬೆರೆಯೋದು, ಕತೆಗಳನ್ನ ಕೇಳೋದು, ಇವೆಲ್ಲ ನಾಶ ಆಗಿ ಹೋಗ್ಯಾವಲ್ಲ, ಈಗ ಬಹಳ ಕಡಿಮೆ ಆಗ್ಯಾವ. ಈಗ ಯಾರು ಮಾಡ್ತೀರಿ? ಆಲ್ಮೋಸ್ಟ್ ಎಲ್ಲರೂ ಫೋನ್ ಯೂಸ್ ಮಾಡ್ತಾ ಇದ್ದೀರಿ ಅಂತ ಅನ್ಕೊಂತೀನಿ ನಾನು. ಯಾಕಂದ್ರೆ ಫೋನ್ ಮುಟ್ಟದ ಮನೆನೇ ಇಲ್ಲ ಅಂತ ಆಗ್ಬಿಟ್ಟೈತಿ. ಎಲ್ಲರ ಮನೆಗಳಲ್ಲೂ ಫೋನ್ ಇರ್ತದ, ಅದನ್ನ ಉಪಯೋಗಿಸಕ ನಮ್ಗೆ ಟೈಮ್ ಸಿಗ್ಲಿಕ್ಕತ್ತಿಲ್ಲ. ಅದು ಉಪಯೋಗಿಸುವ ರೀತಿಯಲ್ಲಿ ಉಪಯೋಗಿಸಿದ್ರೆ ಅದು ಹಾನಿಕಾರಕ ಅಲ್ಲ. ಆದ್ರೆ ಅದನ್ನ ಬಿಟ್ಟು ನಾವೇನ್ ಮಾಡ್ತೀವಿ, ಹಿಂಗೊಂದು ಬಂದ ಅದು ಎತ್ತೋದು, ಯಾವ್ದದು ರೀಲ್ಸ್. ರೀಲ್ಸ್ಗಳಲ್ಲಿ ಬ್ಯುಸಿ ಆಗಿಬಿಟ್ಟೇವೆ. ರೀಲ್ಸ್ಗಳಲ್ಲಿ ಬ್ಯುಸಿ ಆಗಿರೋದ್ರಿಂದ ನಮಗೆ ಪುಸ್ತಕಗಳಿಂದ ಆಗುವಂತ ಒಡನಾಟಗಳು ಕಡಿಮೆ ಆಗಿಬಿಟ್ಟದ. ಹಿರಿಯರ ಜೊತೆ ಆಗುವಂತ ಒಡನಾಟಗಳು ಕಡಿಮೆ ಆಗಿಬಿಟ್ಟದ. ಅಬ್ದುಲ್ ಕಲಾಂರು ಇದ್ರು. ಅಬ್ದುಲ್ ಕಲಾಂರು ಅವರ ಗುರುಗಳ ಬಗ್ಗೆ ಯಾವಾಗಲೂ ಯಾರು ಸಿಕ್ಕರು ಅವ್ರ ಮುಂದೆ ಪದೇ 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 ಹೇಳ್ತಿದ್ರಂತೆ. ಒಂದ್ಸರಿ ಗುರುರಾಜ್ ಕರ್ಜಿಗೆ ಅವರು ಅಬ್ದುಲ್ ಕಲಾಂ ಹತ್ರ ಹೋಗಿದ್ರು ಅಂತ. ಅವಾಗ ಅವ್ರ ಗುರುಗಳು ಯಾವ ರೀತಿ ಪಾಠ ಮಾಡಿದ್ರು ಅನ್ನೋದನ್ನ ಪದೇ 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 ಹೇಳ್ತಿದ್ರಂತ. ಯಾಕೆ ಅದನ್ನ ಪದೇ ಪದೇ ಹೇಳ್ತೀರಿ? ನಾನು ಗುರುರಾಜ್ ಕರ್ಜಿಗೆ ಅವರು ಆ ಕಥೆಯನ್ನ ಅಬ್ದುಲ್ ಕಲಾಂರಿಂದ 20 ಸಾರಿ ಕೇಳಿದ್ರಂತ. ಮತ್ತೆ 21 ಸಾರಿ ಕೇಳಿದ್ರು ಸಹ ಏನ್ ಮಾಡ್ತಿದ್ರು, ಮತ್ತೆ ಅದೇ ಕಥೆಯನ್ನ ಹೇಳ್ತಿದ್ರಂತೆ ಅವ್ರ ಗುರುಗಳ ಬಗ್ಗೆ. ಯಾಕೆ ಅಂದ್ರೆ ಆ ಗುರುಗಳು ಅವರ ಜೀವನವನ್ನ ಕಟ್ಟಿಕೊಳ್ಳಲು ಅಷ್ಟು ಶ್ರಮವನ್ನ ಹಾಕಿ ಅವರಿಗೆ ಪ್ರೀತಿಯಿಂದ ಬೆಳೆಸಿ ಅವರನ್ನ ದೊಡ್ಡ ವ್ಯಕ್ತಿ ಆಗುವವರೆಗೂ ಸಂತೃಪ್ತಿಯಾಗಿ ಕಂಡವರು ಅವ್ರ ಗುರುಗಳಿರ್ತಾರೆ. ಆ ಕಾರಣಕ್ಕಾಗಿ ಅಬ್ದುಲ್ ಕಲಾಂರು ಯಾವಾಗಲೂ ಹೇಳಿದ್ದನ್ನೇ ಹೇಳ್ತಿದ್ರಂತೆ. ಈಗ ನಿಮ್ಮ ಮನೆಗಳಲ್ಲಿ ಯಾವ್ದಾದ್ರು ಅಜ್ಜ ಇದ್ರೆ ನೀವು ಅವರು ಸಾರ್ಥಕತೆಯ ಜೀವನದ ಒಂದು ನುಡಿಗಳನ್ನ ಅವರು ಪದೇ ಪದೇ ಹೇಳ್ತಾ ಇರ್ತಾರ. ನಾನು ವಯಸ್ಸಿನಲ್ಲಿದ್ದಾಗ ಹಿಂಗ್ ಮಾಡಿದ್ದೆ, ನಾವು ವಯಸ್ಸಿನಾಗಿದ್ದಾಗ ಹಂಗ್ ಮಾಡಿದ್ದೆ, ಅದನ್ನ ರಿವಿಷನ್ ಮಾಡ್ತಾ ಇರ್ತಾರೆ. ನೀವು 10 ಸಾರಿ ಕೇಳ್ರಿ, ಅವ್ರಿಗೆ ಮರ್ತೋಗಿರುತ್ತ. ವಯಸ್ಸಾದ ತಕ್ಷಣ ಅಲ್ಝೈಮರ್ ಕಾಯಿಲೆ ಬಂದ್ಬಿಡುತ್ತ. ವಯಸ್ಸಾದ್ಮೇಲೆ 60 ವರ್ಷ ದಾಟಿದ ಮೇಲೆ ಅಲ್ಝೈಮರ್ ಸ್ಟಾರ್ಟ್ ಆಗ್ತಾವ. ಆಲ್ಮೋಸ್ಟ್ ಜನಕ್ಕೆ 100ಕ್ಕೆ ಒಂದು 60-70 ಜನಕ್ಕೆ ಅಲ್ಝೈಮರ್ ಕಾಯಿಲೆ ಬಂದ್ಬಿಡುತ್ತ.
ಅದು ಪ್ರಕೃತಿ ತತ್ವವಾಗಿ ಬರ್ತದ, ಮರವಿನ ಕಾಯಿಲೆ ಅದು. ಅವ್ರಿಗೆ ನೀವು ಹೋಗಿ ಕೇಳಿದ್ರೆ ಸಾಕು, ನಾನು ಮಾಡಲ್ಲ ಅಜ್ಜ, ಇದನ್ನ ಆಗಲ್ಲ, ನನ್ನಿಂದ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ರೆ ಸಾಕು. ನಾ ವಯಸ್ಸಿನಾಗಿದ್ದಾಗ ಹಂಗ ಮಾಡಿದ್ದೆ, ನಾ ಹಿಂಗ್ ಮಾಡಿದ್ದೆ ಅಂತ ಆ ಕಥೆಗಳನ್ನ ರಿಪೀಟ್ ಮಾಡ್ತಾರಲ್ಲ. ಯಾಕೆ ಮಾಡ್ತಾರೆ ಅಂದ್ರೆ ಅವರ ಜೀವನವನ್ನ ಕಟ್ಟಿಕೊಳ್ಳುವಾಗ ಪದೇ ಪದೇ ಒಂದೇ ವಿಷಯದ ಬಗ್ಗೆ ಹೇಳಿದಾಗ ಅವರಿಗೆ ಆ ವಿಷಯ ನೆನಪಿರ್ತದ, ಖುಷಿ ಕೊಡ್ತಿರ್ತದ. ಅದನ್ನ ಹೇಳುವಾಗ ನೋಡ್ರಿ, ಅವರಿಗೆ ಅವ್ರ ಜೀವನದ ಸಾರ್ಥಕತೆ ಹೇಳುವಾಗ ಅವ್ರ ಕಣ್ಣುಗಳಲ್ಲಿ ನೀವು ನೋಡ್ಬೇಕು ಎಷ್ಟು ಖುಷಿ ಇರ್ತದ. ಅವ್ರು ಮತ್ತೇನು ಬಯಸಂಗಿಲ್ಲ. ಆದರೆ ಮಕ್ಕಳು ಮೊಮ್ಮಕ್ಕಳು ನನ್ನ ಜೊತೆಗೆ ಮಾತಾಡ್ತಾ ಇಲ್ಲ ಅನ್ನೋಂಥ ಕೊರಗಿನಲ್ಲೇ ಎಷ್ಟೋ ಜನ ಇದ್ದಾರೆ. ಯಾಕಂದ್ರೆ ನಾವೆಲ್ಲ ಬ್ಯುಸಿ ಆಗಿವಿ, ಭಾಳ ಬ್ಯುಸಿ ಆಗಿವಲ್ಲ. ಇನ್ನು ಲೈಫ್ ಸ್ಟೈಲ್ ಒಂದು ಚೇಂಜ್ ಆಗ್ಬಿಟ್ಟೈತೆ ನಮ್ದು. ಯಾಕಂದ್ರೆ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ತುಂಬಾ ಮೈಗೂಡಿಸ್ಕೊಂಡು ಬಿಟ್ಟೇವಿ ಈಗೆಲ್ಲ. ಯಾರೋ ನಾವು ಚಡ್ಡಿ ಲುಂಗಿ ಮೇಲೆ ಇರಕ್ಕೆ ಇಷ್ಟಪಡಂಗಿಲ್ಲ. ನಾವೆಲ್ಲ ಪ್ಯಾಂಟು ಅದು ಮತ್ತೆ ಈಗ ಯಾವ್ಯಾವ ಬಂದವು, ಪೆನ್ಸಿಲ್ ಕಟ್ಟು, ಬೂಟ್ ಕಟ್ಟು, ಮತ್ತೆ ಇಲ್ಲಿಟ್ಟು ಅರ್ದಿರ್ತಾವ. ಹೌದಿಲ್ಲ, ಅಲ್ಲಿಟ್ ಎಲ್ಲ ಅರ್ದು ಮತ್ತ ಅವು ಈಗ ಯಾವ ಹೇರ್ ಸ್ಟೈಲ್ ಬಂದವು, ಗೂಗ್ಲಿ, ಪಂಕ, ಇನ್ನೇನೇನ ಅನೇಕ ಬಂದಾವಲ್ಲ ಅವು. ಇಂಥವನ್ನೆಲ್ಲ ನಾವು ಮಾಡ್ಕೊಂಡು ಏನ್ ಮಾಡ್ತೀವಿ, ಇನ್ನೂ ಕಾಲ್ ನಿಲುಕ್ತಿರಲ್ಲ, ಆಪ್ ಗಾಡಿ ಕೊಟ್ಟಿರಲ್ಲ, ಕಳಿವಿಲ್ಲಾರ ತಗೊಂಡು ಹೋಗ್ತೀವಿ. ಕಳಿವಿಲ್ಲಾರ ತಗೊಂಡೋಗಿ ಅದನ್ನ ಮತ್ತೆ ಭಾಳ ಒದರಿಸ್ಬೇಕಲ್ಲ, ಕ್ಲಚ್ ಹಿಡಿದು ಒದರಿಸ್ತಿರ್ತೀವಿ. ಥ್ರಿಲ್ಲಿಂಗ್ ಜೀವನ, ಶೋಕಿ ಜೀವನ ಆಗ್ಬಿಟ್ಟಿವಿ. ಎಲ್ಲ ಏನಾಗಿವಿ, ಶೋಕಿ ಲಲ್ಲಗಳಾಗ್ಬಿಟ್ಟೇವೆ. ಹೌದಿಲ್ಲ, ಅದು ನಮಗೆ ಬೇಕಾಗಿಲ್ಲ. ಸಮಾಜದಲ್ಲಿ ಒಬ್ಬ ಉತ್ತಮ ಪ್ರಜೆ ಆಗಬೇಕಾಗಿದೆ, ಸಮಾಜಕ್ಕೆ ಉತ್ತಮ ನಾಗರಿಕ ಬೇಕಾಗಿದ್ದಾನೆ. ಜೀವನದಲ್ಲಿ ಸಾಲಿ ಕಲಿಯಡ್ದು ಯಾಕ ಅಂದ್ರೆ ನೌಕರಿ ಪಡೆಯಾಕ ಅನ್ನುವಂಥ ಕಾನ್ಸೆಪ್ಟ್ ಅನ್ನ ಇಟ್ಕೊಳ್ಬಾರ್ದು ಯಾರು. ನೌಕರಿ ಅನ್ನೋದು ಒಂದು ಭಾಗ ಮಾತ್ರ. ಆದ್ರೆ ನಾವು ವಿದ್ಯೆ ಕಲಿಯುವಂಥದ್ದು ನಮ್ಮ ಜೀವನವನ್ನ ಕಟ್ಟಿಕೊಳ್ಳುವುದಕ್ಕಾಗಿ. ಮೊದಲು ಆ ಜೀವನವನ್ನ ಕಟ್ಟಿಕೊಳ್ಳುವುದನ್ನ ನಾವು ನೋಡ್ಕೊಳ್ಬೇಕಾಗಿದೆ. ಹಾಗಾದಾಗ ಮಾತ್ರ ನಾವು ಉತ್ತಮ ಪ್ರಜೆಯಾಗಿ ನಾವು ಭಾರತಕ್ಕೆ ದೊರೀತೀವಿ. ಇನ್ನಿಷ್ಟು ಜನ ವ್ಯಸನಗಳಿಗೆ ಬಲಿಯಾಗ್ತಾ ಇದ್ದಾರೆ. ಯುವಕರು ಈಗೆಲ್ಲ ಪಾರ್ಟಿಗಳು ಚಲೋ ಆಗ್ಯಾವ. ಈಗ ಬರ್ತ್ಡೇ ಪಾರ್ಟಿಗಳೆಲ್ಲ ಮೊದಲೆಲ್ಲ ನಾವು ಚಿಕ್ಕವರಿದ್ದಾಗ ಇವು ಭಾಳ ಕಡಿಮೆ ಇತ್ತು. ಈಗೆಲ್ಲ ಬರ್ತ್ಡೇ ಪಾರ್ಟಿಗಳು ಭಾಳ ಚಲೋ ಆಗ್ಯಾವು. ಕೇಕ್ ಕಟ್ ಮಾಡುವುದು, ಎಲ್ಲರ ನಡಾರೋಡ ನಿಂತ್ಕೊಂಡು. ವ್ಯಸನಗಳು ಪ್ರಾರಂಭ ಆಗುವ ಮೂಲ ಕೇಂದ್ರಗಳು ಯಾವಾಗ್ಯಾವ ಅಂದ್ರೆ ಪಾರ್ಟಿಗಳಾಗ್ಯಾವೆ. ಇನ್ನೂವರೆಯ ವಯಸ್ಸಿನಲ್ಲಿಯೇ ವ್ಯಸನಗಳಿಗೆ ನಾವು ಬಲಿಯಾಗ್ತಾ ಇದ್ದೀವಿ. ನಾವೊಂದು ಹಾನಗಲ್ ಹತ್ರ ಒಂದು ಸ್ಕೂಲಿಗೆ ಹೋಗಿದ್ದೆ. ಯಾಕೆ ನಾನು ಡಿ ಅಡಿಕ್ಷನ್ ಸೆಂಟರ್ ಅಲ್ಲಿ ಸೀನಿಯರ್ ಕೌನ್ಸಿಲರ್ ಆಗಿದ್ದೆ ಮೊದಲು, ಸ್ವಾಮೀಜಿ ಆಗೋಕ್ಕಿಂತ ಮುಂಚೆ. ಆಗ ನಾನು ಆ ಮಗುವನ್ನ ಕೇಳಿದೆ, ಯಾಕಪ್ಪ ಇಷ್ಟು ಚಿಕ್ಕ ವಯಸ್ಸದ ನಿನಗೆ, 15-16 ವರ್ಷದ, ಯಾಕೆ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿ ನೀ ಅಂತ ಕೇಳಿದೆ. ಸರ ಫ್ಯಾಷನ್ ರೇ ಅಂದ. ಫ್ಯಾಷನ್ಗೂ ಕುಡಿತಾರ ಅಂತ ಅಲ್ಲಿವರೆಗೂ ಗೊತ್ತಿರ್ಲಿಲ್ಲ ನನಗ. ಆಮೇಲೆ ಕೇಳಿದ, ಅಲ್ಲೋ ಫ್ಯಾಷನ್ ಮಾಡಕ್ ಡ್ರೆಸ್ ಮಾಡ್ಕೋ, ಒಳ್ಳೆ ಗಾಡಿ ತಗೋ, ಒಳ್ಳೆ ಖರಾಬ್ ಹಾಕೋ, ದೇಹವನ್ನು ಸದೃಢವಾಗಿ ಇಟ್ಕೋ, ಫ್ಯಾಷನ್ ಮಾಡಲ್ಲ ಕುಡಿದ್ರೆ. ಅಲ್ರಿ ಸರ ಕುಡಿಲಿಲ್ಲ ಅಂದ್ರೆ ಗಣಮಾಗ ಹೌದಲ್ನಿ ಅಂತ ಕೇಳ್ತಾರ ನನ್ನ. ಒಳ್ಳೆ ಪಾಯಿಂಟ್ ಹೊಡ್ದಾನಲ್ಲ, ಅದು ಒಳ್ಳೇದಲ್ಲ. ಅದು ಸಮಾಜಕ್ಕೆ ನಿಮ್ಮ ಮೇಲೆ ಯಾವ ರೀತಿಯಿಂದ ಪರಿಣಾಮ ಬೀರ್ತದ. ಒಬ್ಬ ವ್ಯಕ್ತಿ, ಈಗ ನೀವೆಲ್ಲ ಸ್ಟೂಡೆಂಟ್ಸ್ ಇದ್ದೀರಿ, ಗುರುಗಳು ನಿಮಗೆ ಉತ್ತಮವಾದ ಪಾಠ ಮಾಡ್ತಾ ಇದ್ದಾರೆ ಅನ್ನುವುದಕ್ಕೆ ನೀವು ಉತ್ತಮವಾದದ್ದನ್ನು ಕಲಿತಾ ಇದ್ದೀರಿ. ಆದರೆ ನಿಮ್ಮೆಲ್ಲರನ್ನು ಅಡ್ಡದಾರಿ ಇಡಿಸ್ಬೇಕಂದ್ರೆ ಒಬ್ಬ ಶಿಕ್ಷಕರು ಸಾಕು. ಯಾಕಂದ್ರೆ ಉತ್ತಮ ಪ್ರಜೆಯನ್ನ ಸ್ಥಾಪಿಸುವ ಫ್ಯಾಕ್ಟರಿ ಯಾವುದು ಅಂದ್ರೆ ಶಾಲೆಗಳು. ಯಾಕಂದ್ರೆ ಒಬ್ಬ ಇಂಜಿನಿಯರ್ ಏನ್ ಮಾಡ್ತಾನೆ, ಬಿಲ್ಡಿಂಗ್ ಜೊತೆ ವರ್ಕ್ ಮಾಡ್ತಾನೆ, ಒಬ್ಬ ಡಾಕ್ಟರ್ ರೋಗಿ ಜೊತೆ ವರ್ಕ್ ಮಾಡ್ತಾರ. ಆದ್ರೆ ಒಬ್ಬ ಶಿಕ್ಷಕ ಮುಗ್ಧ ಮನಸ್ಸುಗಳ ಜೊತೆ ಕೆಲಸವನ್ನ ಮಾಡಿ ನಿಮ್ಮನ್ನ ಉನ್ನತ ಮಟ್ಟಕ್ಕೆ ಏರಿಸುವಂತಹ ಕೆಲಸವನ್ನ ಒಬ್ಬ ಶಿಕ್ಷಕ ಮಾಡ್ತಾನ. ಅದು ಬಹಳ ಅಮೂಲ್ಯವಾದದ್ದು. ನಿಮ್ಮಂಗ್ ನಾನು ಬೆಳಗ್ಗೆ ತೆಗೆದಾಗ ಫೋನ್ನ ಸ್ಟೇಟಸ್ ನೋಡ್ತಾ ಇದ್ದೆ. ನಾನು ಸ್ಟೇಟಸ್ ನೋಡ್ತಾ ಇದ್ದೆ ನಮ್ಮ ಕಾರ್ಯಕ್ರಮಗಳದ್ದು. ಅವಾಗ ಒಂದು ಯಾರೋ ಒಬ್ರು ಪುಣ್ಯಾತ್ಮ ಬರೆದು ಹಾಕಿದ್ದ, ಅದನ್ನ ನಾನು ಇವತ್ತು ನೋಟ್ ಮಾಡ್ಕೊಂಡು ಬಂದೆ. ಸುಮ್ಮನೆ ಏನಾದರೂ ಆಗ್ರಿ,
ಮುಂದೆ ಶಾಲೆ ಕಲಿತ ನಂತರ ಜೀವನವನ್ನು ಕಟ್ಟಿಕೊಳ್ಳುವಾಗ ನಾವು ಯಾವ ಉನ್ನತ ಮಟ್ಟಕ್ಕೆ ಹೋಗಬೇಕು ಅನ್ನೋದನ್ನ ಬರೆದು ಕಳಿಸಿದ್ದ ಅವ. ರೀಲ್ಸ್ ಇದರಲ್ಲಿ ನೋಡುವಾಗ, ಸ್ಟೇಟಸ್ ಅಲ್ಲಿ ನೋಡುವಾಗ ಅವನು ಬರೆದಿದ್ದ, ನೀಲಿ ಪೆನ್ನು ಬಳಸುವ ನಾವು ಮುಂದೊಂದು ದಿನ ಹಸಿರು ಪೆನ್ನು ಬಳಸುವಂತಾಗಬೇಕು. ಏನಿದ್ರರ್ಥ? ಈಗ ಸ್ಟೂಡೆಂಟ್ ಆದ ನಾವು ನೀಲಿ ಪೆನ್ನನ್ನ ಬರಿತಾ ಇದ್ದೇವೆ, ಮುಂದ ಹಸಿರು ಪೆನ್ನನ್ನ ಯಾರು ಬಳಸ್ತಾರ? HM ಸರ್ ಅವರ ಮಟ್ಟಕ್ಕೆ ನಾವು ಬೆಳೆಯುವುದನ್ನ ಕಲಿಯಬೇಕಾಗಿದೆ. ಇನ್ನು ಮುಂದೆ ನಮ್ಮ ಗುರಿ ಕಂಡು ಹುಚ್ಚ ಎಂದವರು ನಮ್ಮ ಸಾಧನೆಯ ಕಂಡು ಹುಚ್ಚು ಹಿಡಿಸಿಕೊಳ್ಳಬೇಕು. ಹುಟ್ಟು ಬಡತನದ ಗುಡಿಸಲಲ್ಲಾದರೇನು, ಸಾವು ಅರಮನೆಯಲ್ಲಾಗಬೇಕು. ಇವನ್ಯಾರು ನಮಗೆ ಗೊತ್ತೇ ಇಲ್ಲ ಎಂದವರು ಇವನು ನಮ್ಮವನು ಎಂದು ಹಾಡಿ ಹೊಗಳುವಂತೆ ನಮ್ಮ ಬೆಳವಣಿಗೆ ಇರಬೇಕು. ಚಿಟಿಕೆ ಒಡೆದು ಮಾತನಾಡಿಸುವ ಜನ ಚಪ್ಪಾಳೆ ಒಡೆದು ಸನ್ಮಾನಿಸುವಂತಿರಬೇಕು. ಮುಂದೆ ನಾವು ಓದಿದ ಶಾಲೆಗೆ ಮುಂದೊಂದು ದಿನ ನಾವು ಮುಖ್ಯ ಅತಿಥಿಯಾಗಿ ಹೋಗುವಂತಿರಬೇಕು. ನಾವು ಬರೆಯುವ ಪರೀಕ್ಷೆಗಳ ಫಲಿತಾಂಶ ಪತ್ರಿಕೆಗಳಲ್ಲಿ ಪ್ರಕಟವಾಗುವಂತಿರಬೇಕು. ಆಗ ಮಾತ್ರ ನಾವು ಏನನ್ನ ಓದುತ್ತಾ ಇದ್ದೀವಿ, ನಾವು ಏನನ್ನ ಶಾಲೆಯಲ್ಲಿ ಕಲಿತಾ ಇದ್ದೀವಿ, ಅದು ಸಾರ್ಥಕತೆಯನ್ನ ಪಡೆಯುವಂತದ್ದಾಗ್ತದೆ. ಇರ್ಲಿಲ್ಲ ಅಂದ್ರೆ ಏನಾಗ್ತದೆ? ನಮ್ಮ ಜೀವನವನ್ನ ಅರ್ಧಂಬರ್ಧ ಕಟ್ಟಿಕೊಂಡು ಮತ್ತೆ ನಮ್ಮ ತಂದೆ ತಾಯಿಗಳಂತಹ ಕಷ್ಟಪಟ್ಟು ಶ್ರಮಪಟ್ಟು ಅವರು ನಿಮ್ಮನ್ನ ಶಾಲೆಗಳಿಗೆ ಕಳಿಸ್ತಾ ಇದ್ದಾರೆ. ಅವ ಒಂದು ಚಂದನ್ ಬಟ್ಟೆ ಹಾಕೊಂಡಿಲ್ಲ ಅಂದ್ರೂ ಚಿಂತಿಲ್ಲ, ನಿಮಗಾಗಿ ಒಂದು ಚಂದನ್ ಬಟ್ಟೆ ಹೊಲಿಸಿ ಹಾಕಿ ಕಳಿಸ್ತಾ ಇದ್ದಾನೆ. ಅವ ಬರಿಗಾಲಲ್ಲಿ ನಡೆದ್ರೂ ಚಿಂತಿಲ್ಲ, ನಿಮಗೆ ಚಲೋ ಚಪ್ಪಲಿ ಕೊಡಿಸಿ ಅವ ಶಾಲೆಗೆ ಕಳಿಸ್ತಾ ಇದ್ದಾನೆ. ಅವ ಒಳ್ಳೆ ಗಾಡಿಯಲ್ಲಿ ಅಡ್ಡಾಡ್ಲಿಕ್ಕೆ ಚಿಂತಿಲ್ಲ, ನಿಮಗೊಂದು ಗಾಡಿ ಕೊಡಿಸ್ಲಿಕ್ಕೆ ವಿಚಾರ ಮಾಡ್ತಾ ಇರ್ತಾನೆ. ಅವನ ಜೀವನದ ಮೌಲ್ಯವನ್ನ ಹರಿಕ ಅಂಗಿಯಲ್ಲಿ ಕಳೆದ್ರೂ ಸಹ ನನ್ನ ಮಗ ಚಂದಿರ್ಲಿ ಅಂತ ನಿಸ್ವಾರ್ಥವಾಗಿ ಹಾರೈಸುವಂತವ್ರು ಯಾರಾದರೂ ಇದ್ರೆ ಅದು ತಂದೆ ತಾಯಿಗಳು ಮಾತ್ರ. ಅಂತಹ ತಂದೆ ತಾಯಿಗಳಿಗೆ ಗೌರವ ತರುವಂತಹ ವಿದ್ಯಾರ್ಥಿಗಳಾಗಿ, ಗುರುಗಳಿಗೆ ಗೌರವ ತರುವಂತಹ ವಿದ್ಯಾರ್ಥಿಗಳಾಗಿ ನೀವು ಜೀವನವನ್ನ ಮಾಡಿದಾಗ, ಜೀವನವನ್ನ ಕಟ್ಟಿಕೊಂಡಾಗ ಮಾತ್ರ ನಿಮ್ಮ ಬದುಕು ಸಾರ್ಥಕ ಆಗ್ತದೆ. ಇಲ್ಲ ಅಂದ್ರೆ ಉತ್ತಮ ಪ್ರಜೆಗಳು ಭಾರತಕ್ಕೆ ಸಿಗುವುದಿಲ್ಲ. ಈಗೆಲ್ಲ ನಮಗೆ ಕಲ್ಪನೆ ಬಂದ್ಬಿಟ್ಟೈತಿ. ಏನಾಗ್ಯದ ಅಂದ್ರೆ ಭಾರತದ ಗಡಿಗಳಲ್ಲಿ ಸೈನಿಕರಿದ್ದಾರೆ, ನಾವೆಲ್ಲ ಆರಾಮದೀವಿ ಅಂತ ಅನ್ಕೊಂಡ್ಬಿಟ್ಟೇವೆ. ಆದ್ರೆ ವಿದ್ಯಾರ್ಥಿಗಳು ಜಾಗೃತರಾಗಬೇಕು, ದೇಶ ಪ್ರೇಮದ ಕುರಿತು ಅರಿವು ಇರಬೇಕು. ಶಾಲೆಯಲ್ಲಿ ರಾಷ್ಟ್ರಗೀತೆ ಆಡುವಾಗ ಮಾತ್ರ ಎದ್ದು ನಿಲ್ಲುವಂತ ಮನಸ್ಥಿತಿಯೊಳಗೆ ನಾವಿದ್ದೇವೆ. ಆದರೆ ಪ್ರತಿಯೊಂದು ಭಾರತದ ಪ್ರತಿಯೊಂದು ರಾಷ್ಟ್ರ ಪ್ರೇಮದ ವಿಷಯದಲ್ಲಿ ಎಲ್ಲಾ ವಿಷಯಗಳಲ್ಲಿ ಒಂದು ಧ್ವಜದಿಂದ ಹಿಡಿದು, ಒಂದು ರಾಷ್ಟ್ರಗೀತೆಯಿಂದ ಹಿಡಿದು, ಒಬ್ಬ ರಾಷ್ಟ್ರದ ಪ್ರಜೆಗೆ ಗೌರವ ಕೊಡುವುದರಿಂದ ಹಿಡಿದು ಎಲ್ಲದಕ್ಕೂ ನಾವು ಗೌರವಿಸುವುದನ್ನು ಮೊದಲು ಕಲಿಬೇಕಾಗ್ಯದ. ಆ ಕಲಿಕೆಯಿಂದ ಮಾತ್ರ ನಮ್ಮ ಜೀವನ ಉತ್ತಮ ಆಗ್ತದೆ. ಬರೀ ಆಗಸ್ಟ್ 15 ಜನವರಿ 26 ನಾವು ಧ್ವಜ ಏರಿಸಿ ಚಪ್ಪಾಳೆ ಹೊಡೆದು ನಾವು ರಾಷ್ಟ್ರ ಪ್ರೇಮವನ್ನು ಮೆರೆಯುವಂಥದ್ದಾಗಬಾರದು. ಜನಾಂಗ ಯಾವುದೇ ಇರಲಿ, ಆದರೆ ದೇಶ ಪ್ರೇಮ ಅಂತ ಬಂದಾಗ ದೇಶದ ಪ್ರಜೆಗಳಾದ ನಾವೆಲ್ಲರೂ ಭಾರತದ ಭಾವೈಕ್ಯತೆಯಲ್ಲಿ ಬೆಳೆದಾಗ ಮಾತ್ರ ದೇಶವನ್ನು ಸಮೃದ್ಧವಾಗಿ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಅಂತೆಲ್ಲ ಪ್ರಜೆಗಳು ನೀವು ಹಾಕ್ತೀರಿ. ಯಾಕಂದ್ರೆ ಈ ಎಲ್ಲ ಕೂತೀವೆಲ್ಲ, ಇವರೆಲ್ಲರೂ ನಿಮ್ಮ ಜಾಗದಲ್ಲಿ ಕೂತು ಬಂದಂತವ್ರು. ನಿಮ್ಮಂಗ ನಾವು ಕೂತೇವು, ನಾವು ಪಾಠ ಕೇಳೇವು. ಸ್ವಲ್ಪ ವಿಭಾಗಗಳು ಬೇರೆ ಇರ್ತದ, ಎಲ್ಲರೂ ಒಂದೇ ಕ್ಷೇತ್ರದಲ್ಲಿ ಬೆಳೆಯಲ್ಲ. ಬೇರೆ 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 ಹಂಚಿಕೆಯ ಕ್ಷೇತ್ರಗಳಲ್ಲಿ ನಾವೆಲ್ಲ ಬೆಳೀತಾ ಹೋಗ್ತೀವಿ. ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಸಹ ತನ್ನದೇ ಆದಂತ ವಿಶಿಷ್ಟ ಗುಣಗಳು ಇರ್ತಾವಂತ. ನೀ ಗಣಿತದಾಗ ಭಾಳ ಚಲೋ ಇದ್ರೆ, ಈಗ ಇಂಗ್ಲಿಷ್ದಾಗ ಭಾಳ ಚಲೋ ಇದ್ರ, ಇವ ವಿಜ್ಞಾನದಾಗ ಭಾಳ ಚಲೋ ಇದ್ರ. ಪ್ರತಿಯೊಂದು ರಂಗಗಳು ಬೇರೆ ಆಗಬಹುದು, ಆದರೆ ಶ್ರೇಯಸ್ಸು ಯಶಸ್ಸು ಎಲ್ಲರೂ ಎದ್ದು ನಿಂತು
ಚಪ್ಪಾಳೆ ತಟ್ಟುವಂತಿರಬೇಕು, ಎಲ್ಲರೂ ನಿಮ್ಮನ್ನ ಹಾರೈಸುವಂತಿರಬೇಕು, ನಿಮ್ಮನ್ನ ನೆನೆಸಿಕೊಂಡು ಕೊಂಡಾಡುವಂತೆ ನೀವು ಜೀವನವನ್ನ ಮಾಡಿದಾಗ ಮಾತ್ರ ಅದು ನೀವು ಶಾಲೆ ಕಲಿತದ್ದಕ್ಕೂ ಸಾರ್ಥಕ. ನನಗೆ ಖುಷಿ ಆಗ್ತದೆ. ನಾನು ಶಿವಯೋಗ ಮಂದಿರದಲ್ಲಿ ಒಟ್ಟು ಆಗಿದ್ದೆ ಸ್ವಲ್ಪ ದಿನಗಳ ಹಿಂದೆ, ಬಹಳ ವರ್ಷಗಳ ಹಿಂದೆ, ನಾನು ಚಿಕ್ಕವನಿರುವ. ಇವತ್ತು ಅದೇ ಸಂಸ್ಥೆಗೆ, ಅದು ಶಿವಯೋಗ ಮಂದಿರದಲ್ಲಿ ನಾನು ಈಗ ಆಡಳಿತಾಧಿಕಾರಿ, ಅಡ್ಮಿನಿಸ್ಟ್ರೇಟರ್ ಅಂತ ಹೇಳ್ತಾನೆ. ಅದು ಬಹಳ ದೊಡ್ಡ ಸಂಸ್ಥೆ ಶಿವಯೋಗ ಮಂದಿರ. ಅಲ್ಲಿ ಸನ್ಯಾಸಿಗಳನ್ನ ತಯಾರು ಮಾಡುವಂತಹ ಕಾರ್ಖಾನೆ ಅದು. ಸನ್ಯಾಸಿಗಳಿಗಾಗಿಯೇ ಶಾಲೆಯನ್ನ, ಸಂಸ್ಕೃತ ಪಾಠಶಾಲೆಯನ್ನ ಮತ್ತು 540 ಆಕಳುಗಳಿರುವಂತಹ ಗೋಶಾಲೆಯನ್ನು ಹೊಂದಿದೆ. ಮತ್ತು ಅಲ್ಲಿ ಶುದ್ಧ ವಿಭೂತಿಯನ್ನು, ಭಾರತೀಯ ವೀರಶೈವ ಸಂಪ್ರದಾಯದ ಶುದ್ಧ ವಿಭೂತಿಯನ್ನು ತಯಾರು ಮಾಡುವಂತಹ ಕೇಂದ್ರ ಇದೆ. ಅದ್ಭುತವಾದ ಏಷ್ಯಾ ಖಂಡದಲ್ಲಿಯೇ 2ನೇ ದೊಡ್ಡ ರಥ ಇದೆ. ಅಲ್ಲಿ ಪ್ರತಿ ವರ್ಷ ರಥೋತ್ಸವ ನಡೀತದೆ. ಈ ಎಲ್ಲವನ್ನು ಒಳಗೊಂಡಂತ ಆ ಸಂಸ್ಥೆಗೆ ನಾನು ಒಬ್ಬ ಚಿಕ್ಕ ಒಟುವಾಗಿ ಪಾಲಕನಾಗಿ ಇದ್ದವನು. ಇವತ್ತು ಆ ಸಂಸ್ಥೆಗೆ ನಾನು ಅಡ್ಮಿನಿಸ್ಟ್ರೇಟರ್ ಅಂದ್ರೆ ನನಗೆ ಬಹಳ ಹೆಮ್ಮೆ ಅನ್ನಿಸ್ತದೆ. ಹಾಗಾಗಿ ತಾವೆಲ್ಲ ಉನ್ನತ ಜೀವನದ ಬಗ್ಗೆ ಆಲೋಚನೆಯನ್ನ ಈ ಅಡಲ್ಟ್ ಏಜ್ ಅಲ್ಲಿ ನಾವು ಯಾವುದರಲ್ಲಿ ಕಾಲು ಇಡ್ತೀವಿ ಅನ್ನೋದನ್ನ ಪರಿಪೂರ್ಣವಾಗಿ ನಾವು ತಿಳ್ಕೊಳ್ಬೇಕು. ಪರಿಪೂರ್ಣವಾಗಿ ತಿಳ್ಕೊಂಡಾಗ ಮಾತ್ರ ನಾವು ಉತ್ತಮ ಪ್ರಜೆಗಳಾಗಿ, ಉತ್ತಮ ಸಾಧಕರಾಗಿ ಯಶಸ್ಸನ್ನ ಕಂಡು ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ವಿನಂತಿ, ಯಾರಾದರೂ 10th ಅಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೆಗೆದು ಪಾಸ್ ಆದ ನಂತರ ಅವರಿಗೆ ಮುಂದಿನ ಶಿಕ್ಷಣಕ್ಕೆ ಏನಾದರೂ ಅಡಚಣೆಗಳಿದ್ರೆ ನಮ್ಮನ್ನ ಸಂಪರ್ಕಿಸಿ. ನಮ್ಮ ಸಂಸ್ಥೆಯಿಂದ ಅನೇಕ ಕಾಲೇಜ್ಗಳಿದ್ದಾವೆ, ಉಚಿತ ಪ್ರಸಾದ ನಿಲಯಗಳಿದ್ದಾವೆ. ಅವುಗಳಲ್ಲಿ ನಾವು ಅವಕಾಶಗಳನ್ನು ಒದಗಿಸ್ಕೊಡ್ತೀವಿ. ತಾವು ಉತ್ತಮವಾಗಿ ಓದಿ ಉತ್ತಮ ಪ್ರಜೆಯಾಗಿ ನಿರ್ಮಾಣ ಆಗ್ಲಿಕ್ಕೆ ಏನು ಸಹಾಯ ಬೇಕು, ನೀವು ಯಾರದು ಬಿಡೇ ಇಲ್ದಂಗೆ ನಮ್ಮನ್ನು ಕೇಳ್ರಿ, ನಾವು ಅದಕ್ಕೆ ಸಹಕಾರ ಮಾಡ್ತೀವಿ ಅಂತ ತಿಳಿಸ್ತೇವೆ. ನಮ್ಮ ಜೀವನ ಹೆಂಗದ ಅಂದ್ರೆ, ಇನ್ನು ಪುಸ್ತಕಗಳು ಯಾಕೆ ಬೇಕಪ್ಪ, ಒಂದು ಇದೈತಿ ಏನಪ್ಪಾ ಅಂದ್ರೆ, ತಲೆ ತಗ್ಗಿಸಿ ನೀನು ಪುಸ್ತಕ ಓದು, ಆ ಪುಸ್ತಕ ನಿನ್ನ ತೆರೆ ಎತ್ತುವಂತೆ ಮಾಡುತ್ತದೆ ಅಂತೇಳಿ. ಈ ಪುಸ್ತಕ ಓದೋದ್ರಿಂದ ಹೆಂಗಂದ್ರೆ ನಮ್ಮ ಜೀವನವನ್ನೇ ಬದಲಾಯಿಸುವಂತ ಶಕ್ತಿ ಯಾವ್ದಕ್ಕಿದೆ ಅಂದ್ರೆ ಅದು ಪುಸ್ತಕ. ಇಂಗ್ಲಿಷ್ ನಲ್ಲಿ ಒಬ್ರು ಹೇಳ್ತಾರೆ ಏನಂದ್ರೆ, ಹೂ ಆರ್ ಯು ಅಂದವ್ರು ಹೌ ಆರ್ ಯು ಅನ್ಬೇಕಂತ. ಹಂಗಂದ್ರೆ ಯಾರು ನೀನು ಅಂದವರು ಹೇಗಿದ್ದೀಯಾ ನೀನು ಅನ್ನೋಷ್ಟು ಚೇಂಜ್ ಮಾಡುವಂತ ಒಂದು ವ್ಯಕ್ತಿತ್ವ ಅಥವಾ ಒಂದು ಶಕ್ತಿ ಇರೋದು ಅದು ಪುಸ್ತಕಕ್ಕೆ. ಆ ಪುಸ್ತಕದ ಕುರಿತು ಎಲ್ಲರೂ ಹೇಳಿದ್ದಾರೆ. ಗುರು ಅನ್ನೋದು ಒಂದು ಸಣ್ಣ ವರ್ಡ್ ಇರ್ಬೋದು, ಬಟ್ ಅದರಿಂದ ಶಕ್ತಿ ತುಂಬಾ ದೊಡ್ಡದಿದೆ. ಆ ಗುರುಗಳ ಕುರಿತು ಹೇಳೋದು ತುಂಬಾ ಸಣ್ಣ ಮಾತಾಗುತ್ತೆ. ನನ್ನ ಪ್ರಿಯ ಗುರುಗಳು ಎಲ್ಲರೂ ಇಲ್ಲಿದ್ದಾರೆ, ಅವರಿಗೆ ನಾನು ಮತ್ತೊಮ್ಮೆ ವಂದನೆ ಮಾಡುತ್ತೇನೆ. ನಾನು ನಮ್ಮ ಸರಿಗೆ ಒಂದು ಮಾತು ಹೇಳಿದ್ದೆ, 625ಕ್ಕೆ 625 ತಗೋಂತ ಪ್ರಯತ್ನ ನಾನು ಪಡ್ತೀನಿ ಅಂತ. ನಿಜಕ್ಕೂ ಆ ಪ್ರಯತ್ನ ನಾನು ಈಗಾದ್ರೂ ಪಡ್ತೀನಿ. ಅದಕ್ಕೆ ನನಗೆ ಮಾರ್ಗದರ್ಶಕರಾಗಿ ಇವರು ಕೂಡ ಸಿಕ್ಕಿದ್ದಾರೆ. 10th ಅವರಿಗೆ ಪುಸ್ತಕದ ಮಹತ್ವ ಜಾಸ್ತಿ ತುಂಬಾನೇ ಗೊತ್ತಿರ್ಬೇಕು. ಏಕೆಂದ್ರೆ ಪುಸ್ತಕ ಅದು ಒಂದು ಸಣ್ಣ ವರ್ಡ್, ಅದು ನಮ್ಮ ಜೀವನವನ್ನೇ ಬದಲಾಯಿಸುವಂತ ಶಕ್ತಿ ಇರುತ್ತೆ. ಆ ಪುಸ್ತಕ ನಾವಿನ್ನೊಂದು 625ಕ್ಕೆ 625 ತೆಗ್ದಿ ಅಂತ ತಿಳ್ಕಾರಿ, ಎಂತೆಂತ ಮಹಾನ್ ವ್ಯಕ್ತಿಗಳು ನಮ್ಮ ಮನೆಗೆ ಬರುವಷ್ಟು ಕೆಪಾಸಿಟಿ ಇರುತ್ತೆ. ನಾವು ಬಡವರಾಗಿ ಹುಟ್ಟಿರ್ಬೋದು, ಆದ್ರೆ ನಮ್ಮ ಜೀವನವನ್ನು ರೂಪಿಸ್ಕೊಳ್ಳುವಂತ ಒಂದು ಸಾಧನ ಅಂದ್ರೆ ಸುಲಭ ಮಾರ್ಗವಾಗಿ ಎಲ್ಲರಿಗೂ ಇದೆ. ಓದುವಂತ ಮಹಾತ್ಮ ಎಲ್ಲರಿಗೂ ಕೊಟ್ಟಿದೆ, ಬಟ್ ಅದನ್ನ ಬಳಕೆ ಮಾಡುವಂತ ಕೆಪಾಸಿಟಿ ನಿಮಗೆ ಬಿಟ್ಟಿದ್ದು. ಇಲ್ಲಿ ನಮ್ಮ ಗುರುಗಳು ಹೇಳಿದ್ರು, ಮತ್ತೆ ಎಲ್ಲರೂ ಹೇಳಿದಂತೆ ಪುಸ್ತಕ ನಾನಂತರೂ ನಿಜವಾಗ್ಲೂ ಹೇಳ್ತೀನಿ, ಪುಸ್ತಕನ ನಾನು ತುಂಬಾನೇ ಗೌರವಿಸ್ತೀನಿ. ಯಾಕಂದ್ರೆ ಆ ಪುಸ್ತಕನೇ ನನಗೆ ಇಲ್ಲಿ ಬಂದು ಮಾತಾಡೋಷ್ಟು ಕೆಪಾಸಿಟಿ ಕೊಟ್ಟಿದೆ. ಅದು ಕೆಲವೊಂದು ಗಾದೆ ಮಾತುಗಳಿವೆ, ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತೇಳಿ. ನಾವು ದೇಶ ಸುತ್ತಕ್ಕೆ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಯಾಕಂದ್ರೆ ಅದಕ್ಕೆ ದುಡ್ಡು ಬೇಕು. ಬಟ್ ಕೋಶ ಓದೋಕೆ ಯಾರು ಎಂತ ಬಡವರಾದ್ರೂ ಕೂಡ ಓದುವಂತ ಕೆಪಾಸಿಟಿ ಇದೆ. ಯಾಕಂದ್ರೆ ನಮ್ಮಲ್ಲಿ ಲೈಬ್ರರಿಗಳದಾವ, ಮತ್ತೆ ಸರ್ಸ ಮಾರ್ಗದರ್ಶನ ಇದೆ. ಇನ್ನೊಂದು ಏನ್ ಕೇಳ್ಕೊಳ್ತೀನಪ್ಪ ಅಂದ್ರೆ, ತುಂಬಾ ಚೆನ್ನಾಗಿ ಓದೋದನ್ನ ಯಾರು ಕಿತ್ಕೊಳಕ್ ಆಗಲ್ಲ. ನಮ್ಮಲ್ಲಿರುವಂತ ಆಸ್ತಿ ಅಂತಸ್ತನ್ನ ಯಾರಾದ್ರೂ ಕಿತ್ಕೋಬಹುದಾದ್ರೆ ನಮ್ಮಲ್ಲಿರುವಂತ ವಿದ್ಯೆನ ಯಾರು ಕಿತ್ಕೊಳಕ್ ಆಗಲ್ಲ. ಆ ವಿದ್ಯೆಯನ್ನ ಪಡೆಯೋದಕ್ಕಾಗಿ ಸರಳ ಮಾರ್ಗಗಳು ತುಂಬಾನೇ ಇದ್ದಾವೆ. ನಮ್ಮ ಗುರುಗಳಿದ್ದಾವೆ ಮತ್ತು ಲೈಬ್ರರಿ ಬುಕ್ಸ್
ಕಾಮನ್ ಆಗಿ ಯಾರು ಓದಲ್ಲ, ಬಟ್ ಆ ಬುಕ್ಸ್ ಗಳನ್ನು ಓದ್ರಿ ಆ ಬುಕ್ಸಿನಿಂದ ಮಹಾನ್ ವ್ಯಕ್ತಿಗಳ ಕುರಿತು ನಾವು ತಿಳ್ಕೊಬಹುದು. ಭಾರತ ಅನ್ನೋದು ಸಣ್ಣ ಪದ ಅಲ್ಲ, ಇದು ಈ ಒಂದು ದೇಶದಲ್ಲಿ ಮಹಾನ್ ವ್ಯಕ್ತಿಗಳು ಹುಟ್ಟಿದ್ದಾರೆ. ನೋಡೋದಾದ್ರೆ ಕುವೆಂಪು, ದ ರಾ ಬೇಂದ್ರೆ ಮುಂತಾದ ವ್ಯಕ್ತಿಗಳು ಜನಿಸಿದಂತ ಭಾರತ ನಮ್ದು. ನಮ್ಮ ದೇಶದ ಬಗ್ಗೆ ನಮಗೆ ಹೆಮ್ಮೆ ಇರಲಿ. ಪ್ರತಿ ಕ್ಷಣ ಪ್ರತಿ ಇದಕ್ಕೂ ನಮ್ಮ ದೇಶವನ್ನ ನಾವು ಗೌರವಿಸಬೇಕು. ಮತ್ತೆ ಇನ್ನೊಂದು ಹೇಳೋದೇನಪ್ಪ ಅಂದ್ರೆ, ಮೊದಲನೇದಾಗಿ ಗುರುಗಳಿಗೆ ಗೌರವ ಕೊಡಿ. ನಾನು ಕುಡ್ಸ್ಕೊಂಡು ಹೇಳ್ತೀನಿ, ಗುರುಗಳಿಗೆ ಗೌರವ ಕೊಡಿ. ಒಂದು ಶಿಸ್ತಿದ್ದಲ್ಲಿ ವಿದ್ಯೆ ತಾನಾಗಿ ಬರುತ್ತಾ, ಶಿಸ್ತಿದ್ದಲ್ಲಿ ವಿದ್ಯೆ ತಾನಾಗಿ ಬರುತ್ತಾ. ನೀವು ಅದನ್ನ ಮಾತ್ರ ಮೊದಲು ಗೌರವ ಕೊಡೋದನ್ನ ಕಲೀರಿ. ಮತ್ತೇನ್ ಹೇಳ್ಬೋದಂದ್ರೆ, ಈ ಶಾಲೆ ಸಿಗೋದು ನಮ್ಮ ಅಪರೂಪದ ಒಂದು ಅದೃಷ್ಟ ಅನ್ಕೋಬೇಕು. ಯಾಕಂದ್ರೆ ಕೆಲವೊಬ್ರು ಇಲ್ಲಿಂದ ಹೋದವರು ಕೂಡ ಅದಾರೆ. ಹೋಗಿ ಅನುಭವಿಸೋದಕ್ಕಿಂತ ಇದ್ದು ಆ ಫಲವನ್ನು ಪಡೆಯುವಷ್ಟು ಕೆಪಾಸಿಟಿ ನಮಗೈತೆ. ಯಾಕಂದ್ರೆ ಸ್ಕೂಲ್ ಸಾಮಾನ್ಯದಂತಲ್ಲ, ಇಲ್ಲಿರುವಂತ ಮಹಾನ್ ವ್ಯಕ್ತಿಗಳು, ಈ ಟೀಚರ್ಸ್ ಅದಾರಲ್ಲ, ಎಲ್ಲವನ್ನ ತಿಳಿದು ಬಂದಂತ ಮಹಾನ್ ಟೀಚರ್ಸ್ ಇಲ್ಲದಾರ. ಇವ್ರ ಜೊತೆಗೆ ನಾವು ಒಡನಾಟ ಮಾಡ್ತಿದ್ವಲ್ಲ, ಅದು ನಮ್ಮ ಅದೃಷ್ಟ. ಇಂತಹ ಶಿಕ್ಷಕರು ಇದ್ಮೇಲೆ ನಾವು ಗುರಿನ ತಲುಪಲೇಬೇಕು. ಅಂತ ಗುರಿ ತಲುಪೋಕೆ ಇಂಥ ಗುರುಗಳಿದ್ದಾವೆ. ಇದಕ್ಕಿಂತ ನಮಗೇನು ಜಾಸ್ತಿ ಬೇಕಾಗಿಲ್ಲ. ನನ್ನ ಒಂದು ಸಾಮರ್ಥ್ಯ, ನನ್ನ ಒಂದು ಚಾಲೆಂಜಿಗೆ ನಾನು ಹಾಕಿರುವಂತ ಸರಿಗೆ ಒಂದು ಚಾಲೆಂಜ್, ನಾನು ಅದನ್ನ ಆಲ್ಮೋಸ್ಟ್ ಆಲ್ 625 ಮಾಡ್ತೀನಿ ಅಂತ ಹೇಳಿದ್ದೀನಿ. ಅದು ಆಗಿಲ್ಲ ಅಂದ್ರೆ 99% ನಾನು ಮಾಡೇ ಮಾಡ್ತೀನಿ. ಇಷ್ಟ ಹೇಳಿ ನನ್ನ ಇಂಥ ಟೈಮಲ್ಲಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಎಲ್ಲ ಸರ್ಸು ಎಲ್ಲ ಹೇಳಿದ್ದಾರೆ, ನಾನು ಹೇಳ್ಬೇಕಾದ್ರೆ ಏನಿಲ್ಲ. ಮೊದಲವರೆಗೆ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಮಹಾನ್ ನಾಯಕರ ವಚನವನ್ನ ನಾವು ಕೇಳಬೇಕಾದ್ದೇ ಒಂದು ಪುಣ್ಯ ಅಂತ ನನ್ನ ಭಾವನೆ. ಅಂಥದ್ರಲ್ಲಿ ನಮ್ಮ ಶಾಲೆಗೆ ಬಂದು ತಮ್ಮ ಸಮಯವನ್ನು ನಮಗೆ ನೀಡಿ ನಮ್ಮ ಶಾಲೆ, ಅದು ಹೇಳದೆ ಬಂದಾರೆ ಸ್ವಾಮಿಗಳು, ಅದು ಮೇನ್. ಯಾಕಂದ್ರೆ ನಾವು ಹೋಗಿ ಕರೆದಾಗ ಎಷ್ಟೋ ಸ್ವಾಮಿಗಳು ಬರಲ್ಲ. ಅಂಥದ್ರಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಶಾಲೆಯಿಂದ ಯಾವುದೇ ಆಮಂತ್ರಣ ಇಲ್ಲದಿದ್ರೂ ಕೂಡ ಈ ಬಂದೇನಪ್ಪ ಅಂದ್ರೆ ತಮ್ಮ ಹಿತವಚನ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳಿದ್ದಾರೆ. ಅದಕ್ಕೆ ಆ ಒಂದು ದೃಷ್ಟಿಯಿಂದ ಏನಪ್ಪಾ ಅಂದ್ರೆ ಅವರಿಗೆ ನಮ್ಮ ಇಡೀ ಶಾಲೆಯ ಪರವಾಗಿ ಫಸ್ಟಿಗೆ ಏನಪ್ಪಾ ಅಂದ್ರೆ ಅವರಿಗೆ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ. ಅದೇ ರೀತಿ ಲೋಟರಿ ಸಂಸ್ಥೆ ಆಗಿರ್ಬೋದು, ನಾವು ನೋಡಿದ್ರೆ ನಾವು ಚಿಕ್ಕವರಿಂದ ಇದ್ದಾಗಿಂದ ಏನಪ್ಪಾ ಅಂದ್ರೆ ಲೋಟರಿ ಕ್ಲಬ್ ಅಂತ ಮೊದಲೇ ಇದೆ. ಲಯನ್ಸ್ ಕ್ಲಬ್, ಲೋಟರಿ ಕ್ಲಬ್, ಹಲವಾರು ಸಂಸ್ಥೆಗಳೇನಪ್ಪಾ ಅಂದ್ರೆ ಈ ಸಮಾಜದಲ್ಲಿ ಒಳ್ಳೆಯ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಒಂದೇ ಕೆಲಸ ಅಂತಲ್ಲ, ಇದು ಪುಸ್ತಕ ಕೊಡೋದು ಅಷ್ಟೇ ಅಲ್ಲ, ಬೇರೆ ಬೇರೆ ಸಮಾಜದಲ್ಲಿ ಏನಪ್ಪಾ ಅಂದ್ರೆ ಕಣ್ಣಿನ ಶಾಸ್ತ್ರ ಚಿಕಿತ್ಸೆ ಇರ್ಬೋದು. ಅದೇ ತಮ್ಮ ಮೇಡಮ್ ಅವ್ರು ಹೇಳಿದಾಗೆ HIV ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನ ನೀಡೋದಿರ್ಬೋದು. ಯಾವುದೇ ಸಂಘ ಸಂಸ್ಥೆಗಳಿಂದ ಏನಪ್ಪಾ ಅಂತ ಹೇಳಿದ್ರೆ ಶಾಲೆಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿರೋ ಇರ್ಬೋದು, ಇಲ್ಲ ಅಂದ್ರೆ ಸಭಾ ಮಂಟಪಗಳನ್ನು ಈ ತರ ಕಟ್ಟಿಸಿಕೊಟ್ಟಿರ್ಬೋದು. ಇನ್ನ ಅನೇಕ ರೀತಿ ರಕ್ತದಾನ ಶಿಬಿರಗಳೇನಿರ್ಬೋದು, ಈ ಸಂಸ್ಥೆಗಳಿಂದ ಅನೇಕ ಹಲವಾರು ರೀತಿಗಳ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನಾವು ಚಿಕ್ಕವರಿಂದ ನೋಡ್ತಾ ಇದೀವಿ, ಈ ಸಂಸ್ಥೆಗಳು ಅನೇಕ ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇನ್ನು ಅದೇ ರೀತಿ ಬೇರೆ ಸ್ಫೂರ್ತಿ ಸಲಹೆ ಗ್ರಾಮೀಣ, ಇದಕ್ಕಿಂತ ಮುಂಚೆ ಸ್ಫೂರ್ತಿ ಸಂಸ್ಥೆಯವರು ಕೂಡ ನಮ್ಮ ಶಾಲೆಯಲ್ಲಿ ಒಂದು 2 ವರ್ಷದಿಂದ ಹಿಂದೇನಪ್ಪಾ ಅಂತ ಹೇಳಿದ್ರೆ ನೋಟ್ಬುಕ್ ಗಳನ್ನ ಹಂಚಿ ಹೋಗಿದ್ರು. ಅದೇ ರೀತಿ ಏನಪ್ಪಾ ಅಂತಂದ್ರೆ ಈ ಸಲ ಸ್ವಾದಿಷ್ಟರ ಶಿಕ್ಷಣ ಹಾಗೂ ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ ಇವರು ಕೂಡ ಏನಪ್ಪಾ ಅಂದ್ರೆ ಹಣವಾಳ ಈ ಶಾಲೆಯಿಂದನೇ ಈ ಶಾಲೆಗೆ ಏನಪ್ಪಾ ಅಂದ್ರೆ ಪುಸ್ತಕಗಳನ್ನ ತೆಗೆದುಕೊಂಡು ಬಂದು ಕೊಟ್ಟಿದ್ದಾರೆ. ನೋಡ್ರಿ ವಿದ್ಯಾರ್ಥಿಗಳೇ, ಇದೆಲ್ಲನೂ ಮಾಡೋದೇನಪ್ಪಾ ಅಂದ್ರೆ ಕೇವಲ ನಿಮ್ಮ ಸಲುವಾಗಿ, ವಿದ್ಯಾರ್ಥಿಗಳ ಸಲುವಾಗಿ. ಇದನ್ನ ನೀವು ಅರ್ಥ ಮಾಡ್ಕೋರಿ. ಯಾಕಂತ ಹೇಳಿದ್ರೆ ಮದರ್ ಬಿ ಹೇಳಿದಾಗೆ ಪುಸ್ತಕ ಯಾವತ್ತಿಗೂ ನಮ್ಮ ತಲೆಯನ್ನ ಎತ್ತುವಂತೆ ಬಾಳಿಸುತ್ತೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾವುದೇ ಬೇರೆ ಯಾವುದೂ ಇಲ್ಲ, ಒಬ್ಬ ಓದು. ಅದಕ್ಕೆ ನಾನು ಮೊನ್ನೆ ಫಂಕ್ಷನ್ ಅಲ್ಲಿ ಹೇಳಿದೀನಿ, ಸರಸ್ವತಿ ನಮ್ಮ ಸ್ವತ್ತು ಅಂತ, ಲಕ್ಷ್ಮಿ ನಮ್ಮ ಸ್ವತ್ತಲ್ಲ. ಇದನ್ನ ನೆನಪಿಟ್ಕೋರಿ. ಅದು ಯಾರು ಬೇಕಾದ್ರೂ ಸ್ವತ್ತು ಆಗ್ಬೋದು, ಆದ್ರೆ ಸರಸ್ವತಿ ನಮ್ಮಲ್ಲಿ ಇತ್ತಂದ್ರೆ ಅದು ಯಾವತ್ತಿಗೂ ಕೂಡ ನಾವು ಸಾಯೋರಿಗೂ ಕೂಡ ಏನಪ್ಪಾ ಅಂದ್ರೆ ಅದು ನಮ್ಮಲ್ಲೇ ಇರುತ್ತೆ. ಅಷ್ಟೇ ಅಲ್ಲ, ಬೇರೆಯವರಿಗೆ ಅದರಿಂದ ಉಪಯೋಗ ಆಗುತ್ತೆ. ಅದರ ಅರ್ಥ ಇನ್ನೂ ಹೆಚ್ಚಾಗುತ್ತೆ. ನಾವು ವಿದ್ಯಾದಾನ ಮಾಡೋದ್ರಿಂದ ಇನ್ನೂ ನಮ್ಮಲ್ಲಿ ಏನಪ್ಪಾ ಅಂದ್ರೆ ವಿದ್ಯೆ ಇನ್ನೂ ಬೇಕಾದಷ್ಟು ನಾವು ಅದು ಸಂಪಾದನೆ ಮಾಡ್ಬೋದು. ಅದಕ್ಕೆ ವಿದ್ಯಾರ್ಥಿಗಳೇ, ಇದನ್ನ ನೀವು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಶ್ರೀಗಳು ಹೇಳಿದಾಗೆ ನಮ್ಮ ಜೀವನ ಶಾಲೆಗಳಲ್ಲಿ ಕೇವಲ 5% ಮಾತ್ರ ಕಲಿತೀವಿ ನಾವು. ಆದ್ರೆ ಹೊರಗಿನ ಪ್ರಪಂಚದಿಂದ, ಸಮಾಜದಿಂದ ಉಳಿದಂತ 95% ಕಲಿತೀವಿ. ಯಾಕಂದ್ರೆ ಶಾಲೆಯಲ್ಲಿ ಏನಪ್ಪಾ ಅಂದ್ರೆ ಪುಸ್ತಕಗಳಿದ್ದಂತ ಪ್ರಶ್ನೆಗಳನ್ನ ಹೇಳ್ಬೋದು, ಡಿಸಿಪ್ಲಿನ್ ಹೇಳ್ಬೋದು, ಶಿಸ್ತನ್ನ ಹೇಳ್ಬೋದು. ಆದ್ರೆ ಕೆಲವೊಂದು ವಿಷಯಗಳು ನಮ್ಮ ಮನೆಯಿಂದ ಕಲ್ಕೊಂಡ್ ಹೋಗ್ತೀವಿ. ಹಿರಿಯರಿಗೆ ಗೌರವ ಕೊಡೋದು, ಹಿರಿಯರಿಂದ ಏನಪ್ಪಾ ಅಂದ್ರೆ ಅನೇಕ ವಿಷಯಗಳನ್ನ ಕಲ್ತೀವಿ ನಾವು. ಗೊತ್ತಾಯ್ತಾ? ಅದೇ ಶ್ರೀಗಳು ಹೇಳಿದಾಗೆ ಮೊದಲು ಅನೇಕ ಕಥೆಗಳನ್ನ ಹೇಳ್ತಾ ಇದ್ರು, ಮೌಲ್ಯಾಧಾರಿತ ಕಥೆಗಳನ್ನ ಹೇಳ್ತಾ ಇದ್ರು. ಒಬ್ಬ ಮನೆಯಲ್ಲಿ ಒಬ್ಬ ಅಜ್ಜ ಇದ್ದ ಅಂದ್ರೆ ತನ್ನ ಅನುಭವಗಳನ್ನ ಇಡೀ ಮಕ್ಕಳಿಗೆ ಹಂಚ್ತಾ ಇದ್ದ. ತಾನು ಪಡೆದಂತ, ತನ್ನ ಜೀವನದಲ್ಲಿ ಪಡೆದಂತ ಎಲ್ಲಾ ಅನುಭವಗಳನ್ನ ಮಕ್ಕಳನ್ನ ಕೂಡಿಸಿಕೊಂಡು ಮೌಲ್ಯಾಧಾರಿತ ಕಥೆಗಳನ್ನ ಹೇಳಿಸಿಕೊಂಡು ಬೆಳೆಸ್ತಾ ಇದ್ರು ಆಗಿನ ಕಾಲದಲ್ಲಿ.
ಅದನ್ನ ನಾವು ಕೂಡ ಅನುಭವಿಸಿದ್ವಿ. ಯಾಕಂದ್ರೆ ನಾವು ಹೆಂಗವರಪ್ಪ ಅಂದ್ರೆ 20ನೇ ಶತಮಾನ ಮತ್ತು 21ನೇ ಶತಮಾನ ಎರಡನ್ನೂ ನೋಡಿದವರು ನಾವು, ಎರಡನ್ನೂ ನೋಡಿದ್ರು. ಆ ಕಾಲವನ್ನು ನೋಡಿದೀವಿ, ಈ ಕಾಲ ನೋಡಿದೀವಿ. ಆದ್ರೆ ನೀವೆಲ್ಲರೂ ಏನಪ್ಪಾ ಅಂದ್ರೆ ನನ್ನ ದೃಷ್ಟಿಯಿಂದ ನೀವೆಲ್ಲರೂ ನತದೃಷ್ಟರು. ಯಾಕಂದ್ರೆ ಈ ಕಾಲದಲ್ಲಿ ಏನು ಮುಂದೆ ಹುಡ್ತಾ ಇದ್ದಾರೆ ಇವರೆಲ್ಲ ಕೇವಲ ಮೊಬೈಲ್ ಪ್ರಪಂಚದಲ್ಲೇ ಇರಬೇಕು. ಆದ್ರೆ ನಾವು ಹಿಂದಿನ ಹಳ್ಳಿ ಕಥೆಗಳ ಕಾಲದಲ್ಲಿಯೂ ಇದ್ದೀವಿ, ಈ ಕಾಲದಲ್ಲಿಯೂ ಇದ್ದೀವಿ, ಈ ಕಂಪ್ಯೂಟರ್ ಯುಗದಲ್ಲಿಯೂ ಇದ್ದೀವಿ. ಹಿಂದೆ ಕಂಪ್ಯೂಟರ್ ಇಲ್ಲರೂ ಕೂಡ ಏನಪ್ಪಾ ಅಂದ್ರೆ ಅನುಭವಿಸಿದೀವಿ. ಯಾವ ವಿದ್ಯಾರ್ಥಿಗಳು ಮರಕೋತಿಗನ್ನ ಆಟ ಆಡಲ್ಲ ಈಗ, ಅದನ್ನ ನಾವು ಆಡಿ ಬಂದೀವಿ. ಕಾರಣ ಏನಪ್ಪಾ ಅಂದ್ರೆ ಅವ್ರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ಮೊಬೈಲ್ ಒಂದು ಶ್ರೀಗಳು ಹೇಳಿದಾಗೆ ಮೊಬೈಲ್ ಗೀಳು ಬಹಳ ಆಗ್ತದೆ ಈ ಪ್ರಪಂಚದಲ್ಲಿ. ಅದಕ್ಕೆ ವಿದ್ಯಾರ್ಥಿಗಳೇ ಮೊಬೈಲ್ ಯೂಸ್ ಮಾಡೋದು ತಪ್ಪಲ್ಲ ಅಂತ ನಾನು ಹೇಳಲ್ಲ. ಆದ್ರೆ ಅದರಿಂದ ಎಷ್ಟೋ ಜನ AS ಗಳೇ ಆಗಿದ್ರೆ ಮೊಬೈಲ್ಗಳನ್ನ ಯೂಸ್ ಮಾಡಿದ್ರೆ ಎಷ್ಟೋ ಜನ ಒಳ್ಳೆ ಇದು ಆಗಿದ್ದಾರೆ. ಆದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಏನಪ್ಪಾ ಅಂದ್ರೆ ತಮ್ಮ ಜೀವನವನ್ನ ಇದರಲ್ಲೇ ಕಳ್ಕೊಂತ ಇದ್ದಾರೆ. ಹೌದಾ? ಮೊನ್ನೆ ನಾನು PSI ಜೊತೆ ಹೋಗಿ 18ರಿಂದ 20 ವರ್ಷದ ಹುಡುಗರು ಗಾಂಜಾವನ್ನ ನಾನೇ ರೀಲ್ ಮಾಡಿ ಬಂದಿದ್ದೀನಿ. ವಿದ್ಯಾರ್ಥಿಗಳೇ ನೋಡ್ರಿ, ಅರ್ಥ ಮಾಡ್ಕೋರಿ, ನೀವು ಯಾವ ಕಡೆ ಹೋಗ್ತಾ ಇದ್ರಿ, ಯಾವ ಕಡೆ ವಾಲ್ತಾ ಇದ್ರಿ, ಸಮಾಜಕ್ಕೆ ನಿಮ್ಮ ಕೊಡುಗೆ ಏನು? ಯಾಕಂದ್ರೆ ಇವತ್ತು ನಮ್ಮ ಅರ್ಧ ವಯಸ್ಸು ಮುಗಿದೋಗಿದೆ. ನಾಳಿನ ಪ್ರಜೆಗಳು ನೀವು, ಈ ದೇಶದ ಪ್ರಜೆಗಳು ನೀವು. ಅದಕ್ಕೆ ಇಂಥ ಹಿರಿಯರ ಮಾರ್ಗದರ್ಶನದಲ್ಲಿ ಅರ್ಥ ಮಾಡಿಕೊಂಡು ಪುಸ್ತಕಗಳನ್ನ ಇರ್ಲಿ, ಪುಸ್ತಕಗಳ ಜೊತೆ ಇರ್ಲಿ, ಪುಸ್ತಕಗಳನ್ನ ಓದ್ರಿ. ಗೊತ್ತಾಯ್ತಾ? ಆ ಪುಸ್ತಕ ಅವಲ್ಲಿ ಹೇಳಿದಾಗೆ ತಲೆ ಎತ್ತು ಅಂತ 100% ತಲೆ ಎತ್ತುತ್ತೆ. ನಾವೆಲ್ಲ ಪುಸ್ತಕ ಓದೇ ಬಂದಿದ್ದೀವಿ ಇಲ್ಲಿ. ಶ್ರೀಗಳು ಹೇಳಿದಾಗೆ ಹಸಿರು ಪೆನ್ನನ್ನ ಬಳಸುವಂತ ಅಧಿಕಾರಿಗಳು ನೀವು ಆಗ್ಬೇಕು ಅಂತ. ಅದಕ್ಕಿಂತ ದೊಡ್ಡದು ಯಾವುದಿಲ್ಲ. ಎಷ್ಟು ಜನಕ್ಕೆ ಅಧಿಕಾರ ಸಿಗುತ್ತೆ? ಎಷ್ಟು ಜನ ಅಧಿಕಾರ ಸಿಗುತ್ತೆ ಹೇಳಿ ನೋಡೋಣ. ಸಿಗಲ್ಲ. ಅಂತ ಪುಣ್ಯ ಸಿಗಬೇಕಾದ್ರೆ ನೀವು ಸಾಧನೆ ಮಾಡಬೇಕು ಅಂತ, ಸಾಧನೆಯನ್ನು ಮಾಡಬೇಕು. ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡುವುದು. ಅದಕ್ಕೆ ಉದಾಹರಣೆ ಒಂದೇ ಒಂದು, ಕೇವಲ 35 ವರ್ಷ ಬದುಕಿದಂತ ಸ್ವಾಮಿ ವಿವೇಕಾನಂದರು ಇಡೀ ಇದು ಚಿಕಾಗೋ ನಗರವನ್ನ ಚಪ್ಪಾಳೆ ತಟ್ಟು ಹಾಗೆ ಮಾಡಿಬಿಟ್ರು. ಸ್ವಾಮಿ ವಿವೇಕಾನಂದರು ಎಷ್ಟು ಬದುಕಿದ್ದು? ಎಷ್ಟು ವರ್ಷ? 35 ವರ್ಷ. ಇದು ನಮ್ಮ ಕಣ್ಣು ಮುಂದೆಗೆ ಇದೆ. ಕೇವಲ 36 ವರ್ಷ ಬದುಕಿದ್ದ ಶ್ರೀನಿವಾಸ ರಾಮಾನುಜರು ಏನಾದ್ರು ಇಡೀ ಪ್ರಪಂಚಕ್ಕೆ ಸಂಖ್ಯಾಜ್ಞಾನವನ್ನು ಕೊಟ್ಟಂತ ಗಣಿತ ತಜ್ಞ, ಅದು BA ವಿದ್ಯಾರ್ಥಿ. ಬದುಕಿದ್ದು ಎಷ್ಟು ವರ್ಷ? ಕೇವಲ 36 ವರ್ಷ. ಜೊತೆ ವಯಸ್ಸು ಮುಖ್ಯ ಅಲ್ಲ, ಮನಸ್ಸು ಮುಖ್ಯ. ಸಾಧಿಸ್ಬೇಕಾದ ಛಲ ಮುಖ್ಯ. ಅರ್ಥ ಆಯ್ತಾ? ಅದನ್ನ ನಾವು ಶ್ರೀಗಳು ಹೇಳಿದಾಗ ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು. ಕರೆಕ್ಟ್. ಅದನ್ನ ನಡುವೆ ಕಷ್ಟ ಪಡ್ತಾರಲ್ಲ, ಆ ಕಷ್ಟ ಏನೋ. ನಮ್ಮ ತಂದೆಯವರು ನನಗೆ ಹೇಳ್ತಿದ್ರು, ಮಗನೇ 6 ವರ್ಷ ಕಷ್ಟಪಡು, 60 ವರ್ಷ ಕುಂತು ಊಟ ಮಾಡ್ತೀವಿ ಅಂತಿದ್ರು. ಕೇವಲ 6 ವರ್ಷ ಕಷ್ಟಪಡು ನೀನು. 6 ವರ್ಷ ಯಾವಾಗಪ್ಪ ಅಂದ್ರೆ PVC ಇಂದ ಹಿಡಿದು ಅಪ್ ಟು BA ತನ, ಆಮೇಲೆ ಯಾವ್ದಾದ್ರು ಒಂದು ಡಿಗ್ರಿ, ಇದು ಬರೋದು ಕೇವಲ 6 ವರ್ಷ. ಈ 6 ವರ್ಷದಲ್ಲಿ ನೀನು ಕಷ್ಟಪಡು, 60 ವರ್ಷ ತನ ಆರಾಮಾಗಿ ಕುಂತು ಊಟ ಮಾಡ್ತೀಯ ನೀನು ಅಂತ. ಅದಕ್ಕೆ ಹಿರಿಯರು ಸುಳ್ಳು ಹೇಳಿಲ್ಲ. ಅದಕ್ಕೆ ವಿದ್ಯಾರ್ಥಿಗಳೇ, ನೀವು ಇಂಥ ಮಹನೀಯರ ವಚನಗಳನ್ನು ಇವತ್ತು ಕೇಳಿದ್ರಿ, ಒಂದು ಸಾಧನೆಯನ್ನ ಮಾಡ್ರಿ. ಈಗ ಮದರ್ ಬಿ ಹೇಳಿದಾಗ 625 ಮಾಡೇ ಮಾಡ್ತೀನಿ. ಆ ಛಲ ನಿಮ್ಮಲ್ಲಿ ಇತ್ತು ಅಂದ್ರೆ ಖಂಡಿತವಾಗಿ ಮಾಡ್ತೀರಿ. ಅತಿ ಸುಲಭ ಅದು. ಅದನ್ನ ಪ್ರೌಢಶಾಲಾ ಮಕ್ಕಳಿಗಾಗಿ ಒಂದು ನಮ್ಮ 3 ಸಂಯೋಗದಲ್ಲಿ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ನಮ್ಮ ಪರಮ ಪೂಜ್ಯ ಶ್ರೀಗಳ ಒಂದು ನೇತೃತ್ವದಲ್ಲಿ ಉಚಿತವಾಗಿ ನೋಟ್ಬುಕ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಶ್ರೀ ಪರಮ ಪೂಜ್ಯ ಶರಣಬಸವ ಮಹಾಸ್ವಾಮೀಜಿಗಳು, ದೇಸಿ ಕೇಂದ್ರ ಶಿವಯೋಗಿ ಮಂದಿರದ ಆಡಳಿತಾಧಿಕಾರಿಗಳು ಹಾಗೂ ಸ್ಫೂರ್ತಿ ಸೆಲೆ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರಾಗಿ ಇವತ್ತಿನ ಒಂದು ವೇದಿಕೆ ಕೂಡ ಆಗಮಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು. ಅದೇ ರೀತಿ ಈ ಕಾರ್ಯಕ್ರಮದ ಇನ್ನೋರ್ವ ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿರುವಂಥ ನಮ್ಮ ರೋಟರಿ ಕ್ಲಬ್ಬಿನ ಮಹಿಳಾ ರಾಯಚೂರಿನ ಅಧ್ಯಕ್ಷರಾದಂಥ ಶ್ರೀಮತಿ ಗೀತಾ ಚೌಧರಿ ಮೇಡಮ್ ಅವರು ಕೂಡ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ಇನ್ನೋರ್ವ ರೋಟರಿ ಕ್ಲಬ್ಬಿನ ಕಾರ್ಯದರ್ಶಿಗಳಾದಂಥ ಶ್ರೀದೇವಿ ಮೇಡಮ್ ಅವರು ಮತ್ತು ಈ ಶಾಲೆಯ ಈ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಶಾಲೆಯ ಮುಖ್ಯೋಪಾಧ್ಯಾಯರಂಥ ಅಸ್ಲಾಮ ಸರ್ ಅವರಿಗೂ ಕೂಡ ವೇದಿಕೆ ಮೇಲೆ ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ನನ್ನ ಆತ್ಮೀಯ ಸ್ನೇಹಿತರಾಗಿರುವಂಥ ಯುವಜನ ಕ್ರೀಡಾ ಇಲಾಖೆಯ ಮತ್ತು ನಮ್ಮ ಏನು ಅಶೋಕ್ ಅವರು ಕೂಡ ಬಂದಿದ್ದಾರೆ. ಇವತ್ತು ಯುವಕರಿಗಾಗಿ ಒಂದು ಕಾರ್ಯಕ್ರಮ ಕೂಡ ಇಲ್ಲಿ ಈಗಾಗಲೇ ಮಾಡಿದರು. ಅವರನ್ನು ಕೂಡ ಈ ವೇದಿಕೆ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ನಮ್ಮ ಸದ್ವಿಚಾರ ಶಿಕ್ಷಣ ಗ್ರಾಮೀಣಾಭಿವೃದ್ಧಿಯ ಟ್ರಸ್ಟಿನ ಅಧ್ಯಕ್ಷರಾದಂಥ ಬಸಮ್ಮ ಮೇಡಮ್ ಅವರಿಗೂ ಮತ್ತು ಉಳಿದ ಎಲ್ಲ ನಮ್ಮ ರೋಟರಿ ಕ್ಲಬ್ಬಿನ ಸದಸ್ಯರಿಗೂ ಮತ್ತು ನಮ್ಮ
ಸದ್ವಿಚಾರ ಅದು ಸ್ಫೂರ್ತಿ ಸೆಲೆ ಶಿಕ್ಷಣ ಸಂಸ್ಥೆಯ ನಮ್ಮೆಲ್ಲ ಪದಾಧಿಕಾರಿಗಳು ಯುವ ಮಿತ್ರರು ಕೂಡ ಬಂದಿದ್ದಾರೆ. ಅವರನ್ನು ಕೂಡ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ಶಾಲೆಯ ಮುದ್ದು ಮಕ್ಕಳಿಗೂ ಮತ್ತು ನಮ್ಮ ಪತ್ರಿಕಾ ಮಾಧ್ಯಮದವರಂತ ದಶರಥ್ ಅವರು ಬಂದಿದ್ದಾರೆ. ಅವರನ್ನು ಕೂಡ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ಶಾಲೆಯ ಎಲ್ಲ ಸಹ ಶಿಕ್ಷಕರು ಕೂಡ ಮತ್ತೊಮ್ಮೆ ಈ ಕಾರ್ಯಕ್ರಮ ಪರವಾಗಿ ಅವರಿಗೂ ಕೂಡ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತೇನು ನಮ್ಮ ಒಂದು 3 ಸಂಸ್ಥೆಗಳ ಅಡಿಯಲ್ಲಿ ಇವತ್ತು ಮಕ್ಕಳಿಗಾಗಿ ನೋಟ್ಬುಕ್ ವಿತರಣೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ನಮ್ಮದು 2ನೇ ಕಾರ್ಯಕ್ರಮ. ನಮ್ಮ ಸಂಸ್ಥೆಗಳ ಒಂದು 3 ಜಂಟಿ ಸಂಯೋಗದಲ್ಲಿ ಈಗಾಗಲೇ ಹೋದ ತಿಂಗಳ ಒಂದು ಕಾರ್ಯಕ್ರಮ ಕೂಡ ರೋಗಿಗಳಿಗೆ, ಬಡ ರೋಗಿಗಳಿಗೆ ಕಿಟ್ ಕೊಡುವಂಥ ವಿತರಣೆ ಕಾರ್ಯಕ್ರಮ ಕೂಡ ಈ ಒಂದು 3 ಜಂಟಿ ಸಂಯೋಗದಲ್ಲಿ ಕೂಡ ಮಾಡಿದ್ವಿ. ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಮಕ್ಕಳಿಗೆ ಇವತ್ತು ಬೇರೆ ಬೇರೆ ಮಕ್ಕಳಿದ್ದಾರೆ. ಇದೇ ಶಾಲೆ ಯಾಕೆ ಕುರಿಸಿದ್ರೆ ಅಂದ್ರೆ ಬಸಮ್ಮ ಅವರು ಮತ್ತು ರೋಟರಿ ಕ್ಲಬ್ಬಿನ ಎಲ್ಲ ಸದಸ್ಯರು ಹಳ್ಳಿ ಗ್ರಾಮದಲ್ಲಿರುವಂಥ ಮಕ್ಕಳಿಗೆ ಕೊಟ್ಟರೆ ಅವರ ಒಂದು ಶಿಕ್ಷಣ ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತಾ. ಇವತ್ತು ಯಾಕಂದ್ರೆ ಹಳ್ಳಿ ಭಾಗದಲ್ಲಿರುವಂಥ ಗ್ರಾಮೀಣ ಭಾಗದಲ್ಲಿ ಕಡುಬಡವರಾಗಿ ಇದ್ದಂಥ ಮಕ್ಕಳು ಎಲ್ಲಿ ಅಂದರೆ ಅದು ಸರ್ಕಾರಿ ಶಾಲೆಯಲ್ಲಿ. ಅಂಥ ಮಕ್ಕಳಿಗೆ ಹುಡುಕಿ ಇವತ್ತೇನು ನೋಟ್ಬುಕ್ ನಮ್ಮ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಶ್ರೀಗಳ ಒಂದು ನೇತೃತ್ವದಲ್ಲಿ ಈ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಅವರು ಇದೇ ಊರಿನವರು, ಅಣವಾಳದ ಸ್ವಾಮೀಜಿಗಳು ಆಗಿರುವಂಥ ನಮ್ಮ ಊರಿಗೆ ಮೊದಲು ಕೊಡಣ್ರಿ, ಆಮೇಲೆ ಬೇರೆ ಊರಿಗೆ ಕೊಡೋಣ ಅಂತೇಳಿ ಅವ್ರಿಗೂ ಕೂಡ ಒಂದು ಆಸೆ ಇದೆ. ಇವತ್ತೇನು ನಮ್ಮ ಹಳ್ಳಿಯಿಂದ ಹಿಡಿದು ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ನಮ್ಮ ಇಡೀ ಕರ್ನಾಟಕದಂಥ ಒಂದು ಸಂಸ್ಥೆಗಳನ್ನು, ಇಂಥ ಮಕ್ಕಳನ್ನು ಹುಡುಕಿ ಬಡವರಿಗೆ ಕೊಡುವಂಥ ಯೋಜನೆಯನ್ನು ನಮ್ಮ ಶ್ರೀಗಳ ಒಂದು ನೇತೃತ್ವದಲ್ಲಿ ನಾವೆಲ್ಲರೂ ರೋಟರಿ ಕ್ಲಬ್ಬಿನ ವತಿಯಿಂದ ಮಾಡ್ತಾ ಇದ್ದೀವಿ. ಇವತ್ತೇನು ನಾವು ಕೊಡಮಾಡುವಂಥ ನೋಟ್ಬುಕ್ ಇವತ್ತು ಆ ಮಕ್ಕಳಿಗೆ ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಳ್ಳುವಂಥ ದಿನಗಳಾಗಬೇಕು. ಯಾವುದೇ ಕಾರಣಕ್ಕೆ ನೋಟ್ಬುಕ್ ಕೊಟ್ಟಿರುವಂಥ ತಾವೆಲ್ಲರೂ ಇವತ್ತೇನು SSLC, PUC ಅಲ್ಲ SLC 8th, 9th, 10th ಮಕ್ಕಳು ಏನಿದ್ರಿಲ್ಲಿ ಆ ಮಕ್ಕಳು ಮುಂದಿನ ಭವಿಷ್ಯದಲ್ಲಿ ಇನ್ನೂ ಹೆಚ್ಚಿನ SSLC ಹುಡುಗರೀಗ ಕಲಿತಾ ಇದ್ದೀರಿ. ಆ ಮಕ್ಕಳು ಹೆಚ್ಚಿನ ಸ್ಕೋರ್ ಮಾಡಿ ಅವರ ಶಿಕ್ಷಣವನ್ನು ಉನ್ನತಕ್ಕೆ ಏರುವಂತ ಆಗಬೇಕು. ಆ ದೃಷ್ಟಿಯಿಂದ ಇಟ್ಕೊಂಡು ಇವತ್ತು SSLC ನಿಮ್ಮ ಸರ್ ಹೇಳಿದ್ರು, ಇಲ್ರಿ ಸರ್ SSLC ಹುಡುಗರಿಗೆ ಅವಶ್ಯ ಐತಿ ಈ ಮಕ್ಕಳಿಗೆ ಅಂತೇಳಿ ನೋಟ್ಬುಕ್ ಅವರಿಗೆ ಮೊದಲು ಕೊಡಿ ಅಂತೇಳಿ. ಇಲ್ಲ ಸರ್ ನಾವು ಎಲ್ಲರಿಗೂ ಕೊಡ್ತೀವಿ ಅಂತ ಹೇಳಿದ್ರು ನಮ್ಮ ಶ್ರೀಗಳು. ಆ ಒಂದು ನಿಟ್ಟಿನಲ್ಲಿ ಇವತ್ತೇನು SSLC ಹುಡುಗರು ಮುಂದಿನ ಒಂದು ಅವರ ವಿದ್ಯಾಭ್ಯಾಸ ಉಜ್ವಲವಾಗಿ ಬೆಳೆಸಲಿ, ಅವರ ಒಂದು ಏನು SSLC ಪರೀಕ್ಷೆಯಲ್ಲಿ ಕೂಡ ಉತ್ತಮ ಅಂಕ ಗಳಿಸಿ ಅವರ ತಂದೆ ತಾಯಿಗಳಿಗೆ ಒಂದು ಒಳ್ಳೆ ಮುಂದಿನ ಪ್ರಜೆಯಾಗಿ ಬೆಳೆಯಲಿ ಅನ್ನೋ ಒಂದು ದೃಷ್ಟಿಯಿಂದ ಇಟ್ಟುಕೊಂಡು ಈ ಕಾರ್ಯವನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ಇವತ್ತೇನು ಕನ್ನಡ ಸರ್ಕಾರಿ ಶಾಲೆಯಲ್ಲಿ ನಾವೇನು ಯಾರು ದಡ್ಡರಲ್ಲ. ಇವತ್ತು ಇಡೀ ಶಿಕ್ಷಕರಿದ್ದಾರೆ, ಒಳ್ಳೆ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ. ಸರ್ಕಾರಿ ಶಾಲೆಯಲ್ಲಿ ಸಾಕಷ್ಟು ಯೋಜನೆಗಳದಾವೆ. ಇವತ್ತು ಬಿಸಿ ಊಟ ಕೊಡ್ತಾ ಇದ್ದಾರೆ, ನೋಟ್ಬುಕ್ ಕೊಡ್ತಾ ಇದ್ದಾರೆ, ಒಳ್ಳೆ ಶಿಕ್ಷಕರಿದ್ದಾರೆ. ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದೋರು IAS, KS ಎಂತ ಆಗಿದ್ದಾರೆ. ಆ ಒಂದು ದಿಟ್ಟ ನಿರ್ಧಾರದಲ್ಲೇ ಇವತ್ತು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಏನಿದ್ರಿ ಅವರ ಶಿಕ್ಷಣ ದಯವಿಟ್ಟು ಇನ್ನು ಯಾರು ಶಿಕ್ಷಣದಿಂದ ವಂಚಿತರಾಗಿದ್ದೀರಿ ಆ ಮಕ್ಕಳು ಇವತ್ತು ಶಿಕ್ಷಣ ಕಲೀರಿ. ಶಿಕ್ಷಣ ಇದ್ದರೆ ಮಾತ್ರ ಮುಂದಿನ ಭವಿಷ್ಯಕ್ಕೆ ಅನುಕೂಲ ಆಗುತ್ತಾ. ಆ ದೃಷ್ಟಿ ಇಟ್ಕೊಂಡು ಪ್ರತಿಯೊಬ್ಬರು ಶಿಕ್ಷಣದ ಅವಶ್ಯಕತೆಯನ್ನು ತಾವೆಲ್ಲರೂ ಬೆಳೆಸ್ಕೊಳ್ಬೇಕು. ಇನ್ನು ನಮ್ಮ ಸ್ನೇಹಿತರು ಯಾರು ಶಾಲೆಯಿಂದ ಹೊರಗಡೆ ಇದ್ದಾರೆ ಅಂಥವ್ರನ್ನ ಶಾಲೆಗೆ ತರುವಂಥ ಕೆಲಸ ಅದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಆಗಬೇಕಾಗಿದೆ. ಆ ದೃಷ್ಟಿ ಇಟ್ಕೊಂಡು ಇವತ್ತೇನು ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಅದನ್ನ ಸದುಪಯೋಗ ಪಡೆದುಕೊಳ್ಬೇಕಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ